ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ರವಿಕುಮಾರ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ನಿಜಕ್ಕೂ ಇವ್ರ ಜೊತೆ ಮಾತಾಡಬೇಕಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಚಿಕ್ಕವರಿದ್ದಾಗಲೂ ಕೂಡ ಇವರನ್ನು ನಾವು ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ. ಅದಾದ ಮೇಲೆ ಹಿರಿತೆರೆ ಆಗಿರ್ಬೋದು, ಕಿರುತೆರೆಯಲ್ಲಿರ್ಬೋದು ಸಾಕಷ್ಟು ಜನಪ್ರಿಯತೆ ಗಳಿಸಿದಂತಹ ನಟರು. ಸೊ ನಮ್ಮೆಲ್ಲರ ಪ್ರೀತಿಯ ಅಶೋಕ್ ಹೆಗಡೆ ಸರ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ, ಅದರಲ್ಲೂ ವಿಶೇಷವಾಗಿ ಅಶ್ವವೇಗ ಈ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ಅಶೋಕ್ ಹೆಗಡೆ ನಮಸ್ಕಾರ. ಸರ್ ಕೇಳಿ. ಸರ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ನಿಮ್ಮ ನಾವು ಅಂದರೆ ಈ ಸ್ಕೂಲ್ಗಳಿಗೆ ಹೋಗೋ ಟೈಮು, ಸೊ ಕಾಲೇಜ್ ಡೇಸ್ ಎಲ್ಲ ಅವತ್ತಿಂದ ನಾವು ನಿಮ್ಮನ್ನು ನೋಡ್ತಾ ಬಂದಿದ್ವಿ. ಏನು ಅವತ್ತು ನಾವು ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡ್ತಾ ಇದ್ವಿ. ವಯಸ್ಸಾಯ್ತು. ಇಲ್ಲ 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 ಹಂಗಂತಲ್ಲ ಸರ್, ಬಟ್ ಇವತ್ತಿಗೂ ನೀವು ಅದೇ ರೀತಿ ಇದ್ದೀರಾ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ ಸರ್ ನಾನು. ಯಾಕಂದರೆ ಅವತ್ತು ನಾವು ಹೆಂಗೆ ನೋಡ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಕೂಡ ಹಂಗೆ ಇದ್ದೀರಾ, ಮೇಂಟೈನ್ ಮಾಡ್ಕೊಂಬಂದ್ರೆ ಹೆಂಗೆ ಅಂತ ಫಸ್ಟ್ ಆಫ್ ಆಲ್ ನನಗೆ. ಈ ನಾನು ಜಿಮ್ಮಿಗೆ ಹೋಗಲ್ಲ, ಆಮೇಲೆ ವ್ಯಾಯಾಮ ಅದೆಲ್ಲ ಮಾಡೋ, ಸ್ವಲ್ಪ ವಾಕ್ ಮಾಡ್ತೀನಿ, ಫುಡ್ಡಲ್ಲಿ ಕಂಟ್ರೋಲ್ ಇದೆ. ಆಮೇಲೆ ಏನು ಅಂತಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಸಣ್ಣಕೆ ಇರೋದು, ಹಂಗಾಗಿ ಅವರದ್ದೇ ಬಂದಿರೋದು ಅಷ್ಟೇ. ಮತ್ತಿನ್ನೇನು ವಿಶೇಷವಾಗಿ ನನ್ನ ಬಾಡಿ ನೋಡಿದ್ರೆ ಅನಿಸುತ್ತೆ ನಾನು ಏನಾದ್ರು ವ್ಯಾಯಾಮ ಮಾಡ್ತೀನಿ. ಅದಕ್ಕೆ ಅದೇ, ಯಾಕಂದರೆ ಮೇನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಹೇಳ್ದಂಗೆ ಒಂದು ಬಾಡಿ ಮೇಂಟೈನ್ ಮಾಡುವಂಥದ್ದು ಇವತ್ತಿನ ಒಂದು ಜನ್ರೇಷನ್ನಲ್ಲಿ, ಇವತ್ತಿನ ಒಂದು ಈ ಕಲಾರಂಗದಲ್ಲಿ ಇವತ್ತೆಲ್ಲರೂ ಸಾಕಷ್ಟು ಜನ ವರ್ಕೌಟ್ ಅಂತಾರೆ, ಅದು ಇದು ಮತ್ತೊಂದು ಎಲ್ಲವನ್ನ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ದಾರಿ ಆದರೆ ಓಕೆ, ಕೆಟ್ಟ ದಾರಿ ಹಿಡಿಯುವಂತಹ ಸಾಧ್ಯತೆಗಳು ತುಂಬ ಇಲ್ಲ. ಒಂದೇನು ಗೊತ್ತಾ, ಈಗಿನ ಕಾಲಕ್ಕೆ ನೀವು ಹೇಳ್ದಂಗೆ ಬಾಡಿ ಮೇಂಟೆನೆನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟು. ಅವತ್ತು ಏನಿತ್ತು ಅಂತಂದರೆ ನಿಮ್ಮ ಪ್ರತಿಭೆ ಬಹಳ ಕೌಂಟ್ ಆಗ್ತಿತ್ತು. ಅದಾದಮೇಲೆ ನಿಮ್ಮ ಈ ಬಾಡಿ ಶೇಪ್ ಆಗಲಿ ಈ ಥರ ಇರಬೇಕು, 6 ಪ್ಯಾಕು 8 ಪ್ಯಾಕು ಅದೆಲ್ಲ ಆಮೇಲೆ ಬಂದಿರೋದು. ಆಗ ಫಸ್ಟ್ ಇದ್ದಿದ್ದು ಚೆನ್ನಾಗಿ ಯಾಕೆ ಮಾಡ್ತಾರೆ ಸರ್, ಇವತ್ತಿಗೂ ಬೇಕು ಅನ್ಸುತ್ತಾ ನಿಮಗೆ ಅದು? ಇಲ್ಲ, ಇವತ್ತಿನ ಜನ್ರೇಷನ್ ಚೇಂಜ್ ಆಗಿದೆ ಅಲ್ವಾ, ಆಯಾ ಕಾಲಕ್ಕೆ ತಕ್ಕನಾಗಿ ಅದೆಲ್ಲ ಬದಲಾಗ್ತಾನೆ ಹೋಗುತ್ತೆ. ನಾವು ಅದ್ರ ಜೊತೆ ಸಾಕ್ತಾ ಹೊಂದ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದು ಹೀಗೆ. ಸರ್ ಅದನ್ನೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಅಶೋಕ್ ಹೆಗಡೆ ಸರ್ ಅಂದರೆ ಯಾರು, ಎಲ್ಲಿಯವರು, ಏನು ಮೂಲತಃ, ಹೇಗೆ ಚಿತ್ರರಂಗಕ್ಕೆ ಎಂಟ್ರಿ ಆದ್ರಿ, ಅದರ ಒಂದು ಹಿನ್ನೆಲೆಯನ್ನು ನಾವು ಕೆಣಕುವಂಥದ್ದಾದರೆ ಎಲ್ಲಿಯವರು, ಏನು ಸರ್ ಕತೆ ಅಂತ? ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕು, ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಒಂದು ಪುಟ್ಟ ಹಳ್ಳಿ ಕಾನಹಳ್ಳಿ. ನಾನು ಅಡವಿಂದ ಬಂದವನು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು. ನಮ್ಮ ತಂದೆ ಬಂದ್ಬಿಟ್ಟು ವಿಶ್ವೇಶ್ವರ ಹೆಗಡೆ ಅಂತ. ಅಲ್ಲಿ ಏನಿದೆ ಅಂತಂದರೆ ಈ ಹವ್ಯಾಸಿ ರಂಗಭೂಮಿಗಳು ಇರುತ್ತಲ್ಲ, ಅದರಲ್ಲಿ ನಾಟಕ ಡೈರೆಕ್ಟ್ ಮಾಡೋರು, ಆ್ಯಕ್ಟ್ ಮಾಡೋರು, ಅವ್ರನ್ನೆಲ್ಲ ನೋಡಿ ನಾನು ಕಲ್ತಿದ್ದು. ಆಮೇಲೆ ನನ್ನ ತಾಯಿ ಶಾಂತ ಹೆಗಡೆ ಅಂತ, ಅವ್ರ ಅಪ್ಪ ಏನಿದ್ದಾರೆ ಅಂದರೆ ನನ್ನ ಅಜ್ಜನ ಮನೆ ಅಜ್ಜ, ಅವರು ಬೇಸಿಕಲಿ ಯಕ್ಷಗಾನದ ಕಲಾವಿದರು. ನಮ್ಮ ಕಡೆ ಉತ್ತರ ಕನ್ನಡ ಮತ್ತು ಸೌತ್ ಕನ್ನಡದಲ್ಲಿ ನಮ್ಮ ಮೂಲ ಬೇರೆ ಯಕ್ಷಗಾನ. ಅದಾದಮೇಲೆ ನಾಟಕಗಳು ಅದು ಇದು ಎಲ್ಲ ಬರುತ್ತೆ. ಮೂಲ ನಮ್ಮದು ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು. ಯಕ್ಷಗಾನ ನಮಗೆ ಬೇಸು. ನಾನು ಓದಿರೋದು ಅಲ್ಲಿ ಕಾನಹಳ್ಳಿ ಒಂದು ಪ್ರಾಥಮಿಕ ಶಾಲೆ, ಆಮೇಲೆ ಅಲ್ಲೇ ಹೆಗಡೆಕಟ್ಟ ಹೈಸ್ಕೂಲು. ಅದಾದಮೇಲೆ ನಾನು ಧಾರವಾಡದಲ್ಲಿ ಧರ್ಮಸ್ಥಳದವರದ್ದು JSS ಕಾಲೇಜ್ ಅಂತಿದೆ, ಅಲ್ಲಿ ಓದಿರೋದು. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದೆ. ಹೇಗೆ ಈ ಆಸಕ್ತಿ ಅಂದರೆ, ಒಂದು ನಮ್ಮಪ್ಪ, ಒಂದು ನನ್ನ ಅಜ್ಜ. ಓಕೆ. ನಮ್ಮಪ್ಪ ಡೈರೆಕ್ಟ್ ಮಾಡ್ಬೇಕಾದ್ರೆಲ್ಲ ಸುಮ್ಮನೆ ಅವ್ರ ಜೊತೆ, ಅವ್ರ ಚಿಕ್ಕ ಹುಡುಗ ನಾನು, ಅವ್ರ ಜೊತೆ ಹೋಗೋದು. ಆಗೆಲ್ಲ ಈಗಿನ ಥರ ಎಲ್ಲ ಏನು ಅಂತಂದರೆ ಡೇ ಟೈಮ್ನಲ್ಲೆಲ್ಲ ನಾಟಕದ ರಿಹರ್ಸಲ್ ಮಾಡ್ತಿರ್ಲಿಲ್ಲ. ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ರಾತ್ರಿ ಊಟ ಮಾಡಿ 9 ಗಂಟೆ ಮೇಲೆ ಹೋಗೋದು. ಯಾವುದೋ ಅಲ್ಲಿ ಹತ್ತಿರದಲ್ಲಿ ಈಗಿನ ಥರ ಇದು ಸಮುದಾಯ ಭವನ ಅದು ಇದು ಇರಲಿಲ್ಲ, ಕನ್ನಡ ಶಾಲೆ, ಅದೊಂದು ಕೊಠಡಿನ ತಗೊಳ್ಳೋರು. ಆಮೇಲೆ ಆವಾಗೆಲ್ಲ ಲಾಟಿನ್ನು ಮತ್ತು ಲೈಟ್ ಅಂತ ಒಂದು ದೀಪ, ಅದರಲ್ಲೇ ಇದು ಮಾಡೋದು. ಏನು ಕರೆಂಟ್ ಏನು ಇರಲಿಲ್ಲ. ಒಂದೊಂದ್ಸರಿ ಸಿಮೆಂಟ್ನ ಖಾಲಿ ಆಗ್ಬಿಡೋದು, ಏನೇನೋ ಪ್ರಾಬ್ಲಮ್ ಆಗೋದು. ಸೊ ಈ ಬೇಸಿಕಲಿ ರಂಗಭೂಮಿಯ ಏನು ನನಗೆ ಅದ್ರ ಜೊತೆ ಒಡನಾಟ ನಮ್ಮ ಅಪ್ಪ ಮತ್ತು ನನ್ನ ಅಜ್ಜನಿಂದ. ಚಿಕ್ಕಲ್ಲಿಂದನೂ ಒಂದು ಕನಸಿತ್ತು. ಏನು ಅಂತಂದರೆ, ನಾನು ಆಗೆಲ್ಲ ಏನು ಅಂತಂದರೆ ನಮ್ಮ ಹಳ್ಳಿಲೆಲ್ಲ ಏನು ಗೊತ್ತಾ, ಸಿನಿಮಾ ನೋಡೋಕೆ ಹೋದ ಅಂತಂದ್ರೆ ಕೆಟ್ಟವನು ಅಂತ ಅವತ್ತಿನ ಕಾಲಘಟ್ಟಕ್ಕೆ ಇವನು ಕೆಟ್ಟೋದ ಅಂತ. ಆಮೇಲೆ ನಾವೆಲ್ಲರೂ ಸಿರ್ಸಿಗೆ ಸುಮ್ಮನೆ ಹಿಂಗೆ ಹೋದ್ರು ಇನ್ನೇನು ಪದಕ್ಕೆ ಪೇಟೆಗೆ ಹೋಗ್ತಾನೆ, ಏನಕ್ಕೆ, ಇವನು ಸರಿ ಇಲ್ಲ, ಮನೇಲಿ ಕೆಲಸ ಮಾಡಿಕೊಂಡು ಓದ್ಕೊಂಡು ಯಾವುದೋ ಇದರಲ್ಲಿ ಬ್ಯಾಂಕಲ್ಲ ಅಥವಾ ಇದರೆಲ್ಲ ಇಂಜಿನಿಯರಿಂಗ್ ಅದು ಇದು ಮಾಡ್ಕೊಂಡಿದ್ರೆ ಅವನು ಇದು. ನಮ್ಮ ಹಳ್ಳಿಯಲ್ಲಿ ನಮ್ಮ ಸುತ್ತಮುತ್ತಲೇ ಆಗ ನಮ್ಮ
ಇದರಲ್ಲಿ ಹೋಗಿರೋದು ಅಂತಂದರೆ ನಮ್ಮ ನೀರ್ನಳ್ಳಿ ರಾಮಕೃಷ್ಣಣ್ಣ. ಓಕೆ. ಅವರೇ ನಮ್ಮ ಸುತ್ತಮುತ್ತಲಲ್ಲಿ ಫಸ್ಟ್ ಬಂದಿದ್ದು ಇಂಡಸ್ಟ್ರಿಗೆ. ನಾವೆಲ್ಲ ಹೀಗೆ ಅವ್ರನ್ನೆಲ್ಲ ನೋಡ್ತಿದ್ವಿ ಸಿನಿಮಾದಲ್ಲಿ, ಅಬ್ಬಬ್ರವಾನ ಅದು ಇದು ಎಲ್ಲ. ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ ಎಲ್ರು ತಪ್ಪಾಗೆ ತಿಳ್ಕೊಳ್ಳೋದು ಜಾಸ್ತಿ, ಕೆಟ್ಟೋದ ಈ ಹುಡುಗ ಅಂತ. ಅದೇ ಯಾಕಂದ್ರೆ ಹಳ್ಳಿ ಕಡೆ ಅವರು ಈ ಬಾವಿ ಅಂತ ಅಷ್ಟೇ ಇರೋದಲ್ಲ, ಅಂದ್ರೆ ಕಪ್ಪೆ ಅಂದ್ರೆ ಅಷ್ಟೇ ಅಷ್ಟೇ ಪ್ರಪಂಚ ಮೀನ್ಸ್ ನಾನು ಅಂದ್ರೇನು ಅಂದ್ರೆ ಅವ್ರದ್ದು ಕರೆಕ್ಟ್ ಇದೆ. ಯಾಕೆ ಗೊತ್ತಾ, ನಾನು ಹಳ್ಳಿಯವ್ರು ನಾನು ಆ ಥರದಲ್ಲಿ ತಗೊಳಕ್ಕೆ ರೆಡಿನೇ ಇಲ್ಲ. ಬಟ್ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ, ಆಗಷ್ಟೊಂದು ನಮ್ಮದು ಹಳ್ಳಿ ಇದು ಆಗಿರಲಿಲ್ಲ. ಆದರೆ ಆಗಿನ ಕಾಲದಲ್ಲೂ ಯೋಚನೆ ಮಾಡೋರು, ಈ ನಾಟಕ ಆಗಲಿ ಸಿನಿಮಾ ಆಗಲಿ ಇದು ಜೀವನಕ್ಕೆ ಭದ್ರತೆ ಕೊಡಲ್ಲ ಅಂತ. ಅದೇ ನೀವು ಬ್ಯಾಂಕ್ ಎಂಪ್ಲಾಯ್ ಆದ್ರೆ ಅಥವಾ ಇಂಜಿನಿಯರ್, ತಿಂಗಳಿಗೆ ಇಷ್ಟು ಅಂತ ಬರುತ್ತೆ, ಸರ್ಕಾರಿ ನೌಕರಿ ಅಂದರೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ, ಏನೋ ಜೀವನ ನಡ್ಕೊಂಡು ಹೋಗುತ್ತೆ. ಇದು ಏರುಪೇರು ಇರುತ್ತಲ್ಲ, ಅದನ್ನ ಆಗಿನ ಕಾಲದಲ್ಲೂ ಇತ್ತು. ಅದನ್ನು ಯೋಚನೆ ಮಾಡೋರು. ಹೀಗಿದ್ದಾಗ ಏನು ಅಂತಂದರೆ, ಅಪ್ ಟು 10th ಅಪ್ಪ ಅಮ್ಮನ ಇದರಲ್ಲೇ ಇದ್ದೆ. ಆಮೇಲೆ ನಾನು ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತಂದ್ಬಿಟ್ಟು, ಯಾಕಂದರೆ ಧಾರವಾಡದಲ್ಲಿ ಓದ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲು ಇದರಲ್ಲಿ ಅದು ವಿದ್ಯಾಕಾಶಿ, ಬಹಳ ಬುದ್ಧಿವಂತರು ಮಾತ್ರ ಅಲ್ಲಿ ಕಳಿಸೋರು. ನಾನೇನು ಬುದ್ಧಿವಂತ ಏನಿರಲಿಲ್ಲ, ಅಲ್ಲಿ ಹೋಗ್ತೀನಿ ಅಂದೆ. ಯಾಕೆ ಅಂತಂದ್ರೆ ಫಸ್ಟ್ 2 ವರ್ಷ ನಾನು PUC ಫಸ್ಟ್ ಇಯರು ಸೆಕೆಂಡ್ ಇಯರು ಸೈನ್ಸ್ ಓದಿರೋದು. ಅದು ಯಾಕೋ ನನಗೆ ಈ ಕಡೆ ಎಳಿತಾ ಇತ್ತು, ಅದೇನು ಸಿಕ್ಕಾಪಟ್ಟೆ ಓದಬೇಕು, ಇದು ಮಾಡಬೇಕು ಹೀಗೆ. ಆಮೇಲೆ 10 ಗಂಟೆಗೆ ಶುರುವಾಗೋದು, ಸಂಜೆ 5 ಗಂಟೆ ತನಕ ಇರೋದು. ಅಲ್ಲಿ ಏನಿತ್ತು ಅಂದರೆ ನಮ್ಮ ಕಾಲೇಜಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸಿಗೆ ಬೆಳಗ್ಗೆ 7ರಿಂದ 12 ಗಂಟೆ ಇರೋದು. ಆ 12 ಗಂಟೆ ಮುಗಿತು, ಹಾಸ್ಟೆಲಿದ್ದು ಊಟ ಮಾಡ್ಕೊಂಡು. ಅಲ್ಲಿ ಏನಾಗೋದು ಅಂತಂದರೆ, ನಾಟಕಗಳು ತುಂಬ ಇದೆ ಅಲ್ಲಿ. ತೋಂಟದಾರ್ಯ ಇವರಾಗಲಿ, ದೊಡ್ಡ ದೊಡ್ಡ ಇವರೆಲ್ಲ ಅವರದ್ದೆಲ್ಲ ಸಂಸಾರ ರಂಗಮಂದಿರದಲ್ಲಿ ಅಲ್ಲಿ ಓಪನ್ ಇರ್ತಾಯಿದೆ, ಕಲಾಭವನದ ಹಿಂದೆ. ಅಲ್ಲೆಲ್ಲ ರಿಹರ್ಸಲ್ ಮಾಡಿ ನಾನು ಸುಮ್ಮನೆ ಹೋಗಿ ಕೂತ್ಕೊಂಡು ನೋಡೋ, ನಾನೇನು ಆ್ಯಕ್ಟ್ ಮಾಡ್ತಿರ್ಲಿಲ್ಲ. ಹೀಗೆ ಈ ಥರ ಬಂತು. ಬಟ್ ಒಂದು ಮಾತ್ರ ಹೇಳ್ತೀನಿ, ನನ್ನ ಚಿಕ್ಕಂದಿನಿಂದನೂ ಇರುವಂಥ ಕನಸು, ನಾನೊಬ್ಬ ಒಳ್ಳೆಯ ನಟನಾಗಬೇಕು, ಅದರಿಗಿಂತ ಜಾಸ್ತಿ ಒಬ್ಬ ಅದ್ಭುತವಾದಂಥ ಕಲಾವಿದನ ಆಗಬೇಕು ಅನ್ನೋದು ಆಸೆ ಆವತ್ತಿಂದನೂ ಇದೆ. ಇವತ್ತಿನವರೆಗೂ ಅದ್ಭುತ ಕಲಾವಿದ ಆಗಲಿಲ್ವಲ್ಲ ಅನ್ನೋ ಕೊರಗು ಕೂಡ ನನ್ನಲ್ಲಿ ಇವತ್ತಿನವರೆಗೂ ಅದು ಕಾಡ್ತಾನೆ ಇದೆ. ಆವತ್ತು ನಾನು ಯಾವ್ದಾರ ಒಂದು ಸೀರಿಯಲಲ್ಲಿ, ನಾನು ಫಸ್ಟ್ ಬಂದಿರೋದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಹೇಳೋರು ಇದು ಸಹಾಯಕ ನಿರ್ದೇಶನ ಅಶೋಕ್ ಹೆಗಡೆ ಅಂತ ಹಾಕೋರು. ಹಾಕಿದಾಗ ಅಶೋಕ್ ಹೆಗಡೆ ಅಂತ ತುಂಬ ಜನ ಇರ್ತಾರೆ, ಕಾನಳ್ಳಿಯವನು ಅಂತ ಏನು ಗ್ಯಾರಂಟಿ, ಯಾರು ನಂಬ್ತಾನೆ ಇರಲಿಲ್ಲ. ಯಾಕಂದ್ರೆ ಅವಾಗ ಫೋಟೋಸ್ ಎಲ್ಲ ಬರಲ್ಲ, ಸುಮ್ಮನೆ ಹಿಂಗ್ ಸ್ಕ್ರೋಲಲ್ಲಿ ಅಥವಾ ಇಂಗ್ಲಿಷ್ ಬಂದು ಹೋಗೋದು. ಆದರೆ ಇವತ್ತು ಅದೇ ಜನ, ನಾನು ಯಾವ್ದು ಸೀರಿಯಲ್ ಮಾಡದೇ ಇರಲಿ, ಅದ್ರಲ್ಲಿ ನಾನು ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದರೆ, ಆ ಬಿಗಿನಿಂಗ್ ಏನು ಪ್ರಾರಂಭದ ಆ ಹೋರಾಟ ಒಂದು ಹಂತಕ್ಕೆ ಬಂದಾಗ ನಾವು ಆ ಹೋರಾಟ ಮಾಡಬೇಕು ಅಂತೇನಿಲ್ಲ. ಜನ ನಾವು ಮಾಡದಿದ್ರು ಕೆಲವು, ಇದು ನನ್ನ ಸ್ವಂತ ಅನುಭವ, ಅದನ್ನೇ ಹೇಳ್ಕೊಂಡು ಬಂದಿರ್ತಾರೆ. ಅದಕ್ಕೆ ಹೇಳೋದು, ಆ ಪ್ರಾರಂಭಿಕವಾದಂಥ ಹಂತದಲ್ಲಿ ಎಷ್ಟೇ ಅವಮಾನಗಳಾದ್ರೂ ಕೂಡ ಅದನ್ನು ಸಹಿಸ್ಕೊಂಡು ಬಂದು ಒಂದು ಘಟ್ಟ ತಲುಪಿದ ಮೇಲೆ ಯಾರು ನಮ್ಮನ್ನು ಅವಮಾನ ಮಾಡಿರ್ತಾರೋ ಅವರೇ ನಮ್ಮನ್ನು ಸನ್ಮಾನ ಮಾಡ್ತಾರೆ. ಇದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರುವಂಥ ಸತ್ಯ ಮತ್ತು ವಾಸ್ತವಾಂಶ. ನೀವು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ ಸರ್, ಒಬ್ಬ ಕಲಾವಿದನಾಗಬೇಕು, ಚಿಕ್ಕ ವಯಸ್ಸಲ್ಲೇ ಒಬ್ಬ ಒಳ್ಳೆಯ ಕಲಾವಿದನಾಗಬೇಕು, ಜನ ನನ್ನನ್ನು ಗುರುತಿಸ್ಬೇಕು, ಅಂದರೆ ಪ್ರತಿಯೊಬ್ಬ ಕಲಾವಿದನ ಆಸೆ ಕೂಡ ಅದು. ಬಟ್ ನೀವು ಅಲ್ಲೆಲ್ಲ ಒಂದು ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ಒಳ್ಳೆ ಕಲಾವಿದನ ಆಗಲಿಲ್ಲ ಅನ್ನುವಂಥದ್ದು, ಅವಕಾಶಗಳು ಸಿಗಲಿಲ್ಲ ಅನ್ನುವಂಥದ್ದು, ಆ ಥರದ್ದು ಕಲಾವಿದನ ಆಗಲಿಲ್ಲ ಅನ್ನುವಂಥದ್ದು. ಸೊ ಇವೆಲ್ಲ ನೋಡಿದಾಗ ಒಬ್ಬ ಕಲಾವಿದನಿಗೆ ಒಳಗಡೆ ಇರುವಂತಹ ಒಂದು ದುಃಖ, ನೋವು ಯಾವ ರೀತಿಯಾಗಿರುತ್ತೆ ಅಂತ. ಅದು ಒಂದು ಇಲ್ಲಿ ಒಂದು ಬಹುಶಃ ನೀವು ತಪ್ಪು ತಿಳ್ಕೊಂಡ್ರಿ ಅಂತಂದ್ರೆ, ನಟ ಮತ್ತು ಕಲಾವಿದ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ. ಓಕೆ, ನಟನು ಬೇರೆ, ಕಲಾವಿದನೇ ಬೇರೆ. ಓಕೆ, ಬಣ್ಣ ಹಚ್ಚಿದವರೆಲ್ಲರೂ ನಟರಾಗ್ಬೋದು, ಟಿವಿ ಮುಂದೆ ಅಥವಾ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದವರೆಲ್ಲರೂ ನಟರೇ. ಆದರೆ ಅದರಿಗಿಂತ ವಿಶೇಷವಾಗಿ ಈಗ ಅಣ್ಣವ್ರು ಇರ್ಬೋದು, ಅಣ್ಣವರು ಕಲಾವಿದರು, ಕಮಲ್ ಹಾಸನ್ ಅವ್ರು ಇರ್ಬೋದು, ರಜನಿಕಾಂತ್ ಅವ್ರು ಇರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಇರ್ಬೋದು, ಮೋಹನ್ ಲಾಲ್ ಇರ್ಬೋದು, ಮಮ್ಮೂಟಿ ಅವ್ರು ಇರ್ಬೋದು, ಅವರೆಲ್ಲ ನಟರಲ್ಲ, ಅವರೆಲ್ಲ ಅದ್ಭುತ ಕಲಾವಿದರು. ಆ ತಾಯಿ ಸರಸ್ವತಿ ಮಡ್ಲಲ್ಲಿ ಆಟ ಆಡ್ದಂಥವ್ರು. ನಾವಿನ್ನೂ ಅದ್ರ ಬುಡಕ್ಕೂ ಹೋಗೋಕ್ಕಾಗಲಿಲ್ಲ. ನಟನಿಗೂ ಕಲಾವಿದನಿಗೂ ಇರೋ ವ್ಯತ್ಯಾಸ. ಕಲಾವಿದ ಅಂತಂದರೆ ನೀವು ಯಾವುದನ್ನೇ ಕೊಡಿ, ಹೇಗೆ ಕೊಡಿ, ಅದನ್ನು ಎಲ್ಲೋ ಒಂದು ಕಡೆ ಆಡಿಯನ್ಸಿಗೆ ಹತ್ರ ಏನು ಒಳಗಡೆ ನುಗ್ಗು ಬಿಟ್ಟಿರ್ತಾರೆ. ಅದು ಇದೆಯಲ್ಲ, ಅದು ತುಂಬ ಕಷ್ಟ. ಅಂದರೆ ಅವಕಾಶಗಳು ಸಿಕ್ಕಿಲ್ಲ ನನಗೆ.
ಏನು ಗೊತ್ತಾ ರವಿ ಸರ್, ನಾನೊಂದು ಓಪನ್ ಆಗಿ ಹೇಳ್ತೀನಿ. ಈ ಕನ್ನಡ ಟಿ ವಿ ಏನು ಮಾಧ್ಯಮ ಇದೆಯಲ್ಲ, ಬಹುಶಃ ಇದರಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ. ಯಾಕೆಂದರೆ ನನಗೆ ಸಿಕ್ಕಿರೋದು ವೆರೈಟಿ ಪಾತ್ರಗಳು. ನಾನು ಅದರಲ್ಲಿ ಸಂಪೂರ್ಣವಾದಂಥ ನನಗೆ ಒಂದು ಆತ್ಮತೃಪ್ತಿ ಇದೆ. ನಾನು ವೆರೈಟಿಯಷ್ಟು ಪಾತ್ರ ಮಾಡಿದ್ದು ಕನ್ನಡ ಸೀರಿಯಲಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಯಾರೂ ಮಾಡಿಲ್ಲ. ಯಾರಿಗೂ ಒಂದು ಮಾಡಿಲ್ಲ ಅನ್ನೋದಕ್ಕಿಂತ ಪಾಪ ಬಹುಶಃ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ನನಗೆ ಅವಕಾಶ ಸಿಕ್ಕಾಗ ಅದನ್ನು ನಾನು ಸಹಿ ಅನಿಸ್ಕೊಂಡಿದ್ದೀನಿ. ಅವಕಾಶ ಸಿಗುತ್ತೆ. ಈಗ ಒಂದು ಇದರಲ್ಲಿ ಈಗ ಯಾವುದೋ ಒಂದು ಸೀರಿಯಲ್ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ನಾನೇ ಈಗ ಆಕ್ಟ್ ಮಾಡ್ತಾ ಇರುವಂಥದ್ದು ದೃಷ್ಟಿಬಟ್ಟು ಮಹಾದೇವ ಅಂತ, ಅದರಲ್ಲಿ ಕುಡುಕ, ಅದರಲ್ಲಿ ಅದು ಬೇರೆ ಹಿಂದಿದೆ, ಅದು ಅಲ್ಲಿ ಕಪ್ಪಗಿದ್ದಾನೆ, ಇದಿದ್ದಾನೆ, ನನಗೂ ಅದಕ್ಕೂ ಮ್ಯಾಚೇ ಆಗಲ್ಲ. ಆ ಪಾತ್ರಕ್ಕೂ ಅವ್ರು ಮಾಡಿದ್ದಕ್ಕೂ ನನಗೂ ಸೇಮ್ ಪಾತ್ರಕ್ಕೆ ನಾನು ಮ್ಯಾಚ್ ಆಗಲ್ಲ. ನಾನು ಬೆಳಗಿದ್ದೀನಿ, ಅದು ಒಪ್ಕೊಳ್ಳೋಕ್ಕೆ ಇದಾಗ್ತಿಲ್ಲ. ಬಟ್ ನಾನು ಅದಕ್ಕೆ ಆ ಪಾತ್ರಕ್ಕೆ ಹೋದೆ, ಬೇರೆ ಥರನೇ ಆ್ಯಕ್ಟ್ ಮಾಡಿದೆ. ಅಟ್ ದಿ ಸೇಮ್ ಟೈಮ್ ಅವನು ಮತ್ತೆ ಶ್ರಾವಣಿ ಅಂತ ಬರ್ತದೆ ಸ್ಟಾರ್ ಸುವರ್ಣದಲ್ಲಿ, ಅದಕ್ಕೂ ವ್ಯತ್ಯಾಸ ಇದೆ. ಅದೇ ಇದರಲ್ಲಿ ಅದ್ರ ನೆಕ್ಸ್ಟ್ ವಾರದಲ್ಲಿ ಸೇವಂತಿ ಅಂತ ಹೇಳಿ ಉದಯ ಟಿವಿಯಲ್ಲಿ ಬರ್ತದೆ, ಅಲ್ಲಿ ಪಕ್ಕಾ ನೆಗೆಟಿವ್. ಅವನು ಮತ್ತೆ ಶ್ರಾವಣಿಯಲ್ಲಿ ಒಂದು ಜವಾಬ್ದಾರಿ ಇರುವಂಥ ಒಂದು ದೊಡ್ಡಪ್ಪನ ಪಾತ್ರ ಹೀರೋಯಿನ್. ಇದಕ್ಕೆ ಆ ಸೆಂಟಿಮೆಂಟು, ಆ ಭಾವನೆಗಳ ಜೊತೆ, ಆ ಸಂಘರ್ಷಗಳ ಜೊತೆ ಹೋರಾಡೋದು, ಹೊಡೆದಾಡೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು, ಅದರಲ್ಲಿ ನನಗೆ ಸಾಕಷ್ಟು ಈ ಇದರಲ್ಲಿ ದೃಷ್ಟಿಬಿಟ್ಟನು ಹಂಗೇನೆ 24 ಗಂಟೆ ಕುಡ್ಕೊಂಡಿರ್ತೀನಿ, ಜವಾಬ್ದಾರಿಗಳಿರಲ್ಲ. ಆದರೆ ನನ್ನ ಅನುಕೂಲಕ್ಕೆ ತಕ್ಕಾಗೆ ಇದು ಬೇಕು ಅಂತ ಅನಿಸಿದಾಗ ದುಡ್ಬೇಕಿತ್ತು ಅಂದ್ರೆ ಅದು ಒಂಥರ ಹಿಂಗೆ ಬಗ್ಗದ್ನಲ್ಲಿ ಹಿಂಗೆ ಈ ಥರ. ಅಂದರೆ ಆ ಒರಿಜಿನಲ್ ಏನಿತ್ತು ದೃಷ್ಟಿಬಿಟ್ಟಲ್ಲಿ, ಅದಕ್ಕೂ ಇದಕ್ಕೂ ಪಾತ್ರಗಳಲ್ಲಿ ಬೇಕಾದಷ್ಟು ಇದಿದೆ. ನಾನು ಅವ್ರು ಮಾಡಿದ್ದನ್ನು ನಾನು ಮಾಡೋಕ್ಕೆ ನನಗಿಷ್ಟ ಆಗ್ತಿಲ್ಲ. ನನಗೆ ನಾನಾಗಿರಬೇಕು, ಅದು ಅಶೋಕ್ ಹೆಗಡೆ ಆಗಿರಬಾರ್ದು. ಆ ಪಾತ್ರ ಆಗಬೇಕು, ಆ ಪಾತ್ರಕ್ಕೆ ಬೇರೆ ಥರದ್ದು ಏನೋ ಒಂದು ಆ ಜೀವ ತುಂಬಬೇಕು. ಅದು ಅದರಲ್ಲಿ ಏನಿರುತ್ತೆ ಗೊತ್ತಾ ಸರ್, ಒಂದು ಮಜಾ ಇರುತ್ತೆ, ಎಲ್ಲೋ ಒಂದು ಕಡೆ ಒಂದು ಆತ್ಮತೃಪ್ತಿ ಅಂತಿರುತ್ತೆ. ನಿಮ್ಗೆ ಒಂದು ಹೇಳಬೇಕು ಅಂತಂದರೆ, ಎಷ್ಟೋ ಜನ ಅಂದ್ಕೊಂಬಿಟ್ಟಿದ್ದಾರೆ, ಯಾರು ಬೇಕಾದರೂ ಮೊದಲೆಲ್ಲ ಎಷ್ಟೋ ಹೇಳೋರು, ಕೆಲವು ಸ್ಪೀಚಲ್ಲೆಲ್ಲ ಹೇಳೋರು, ಸರ್ ನನ್ನ ಮಗ SSLC ಫೇಲ್ ಆದ, ಆ್ಯಕ್ಟಿಂಗ್ಗಾರು ಕರ್ಕೊಂಡು ಹೋಗ್ರು ಅಂತ. ಇದು ನಾನು ಸಾಕಷ್ಟು ಸರಿ ಕೇಳಿದ್ದೀನಿ. ಸರ್ ಒಂದು ಮಾತು ಹೇಳ್ತೀನಿ, ಏನು ಅಂತಂದರೆ, ಕಲೆ ಅನ್ನೋದು ಶೋಕಿ ಅಲ್ಲ, ಕಲೆ ಅನ್ನೋದು ತಪಸ್ಸು. ನಾವು ಯಾರಿಗೋಸ್ಕರ ತಪಸ್ಸು ಮಾಡ್ತೀವಿ ಅಂತ ಕೇಳಿ, ನನ್ನ ತಾಯಿ ಸರಸ್ವತಿ, ಕಲಾ ಸರಸ್ವತಿ ನನ್ನ ತಲೆ ಮೇಲೆ ಬಲಗೈ ಇಟ್ಟು ಆಶೀರ್ವಾದ ಮಾಡಬೇಕು ಅಂತಂದರೆ ನಾನು ತಪಸ್ಸನ್ನೇ ಮಾಡಬೇಕು. ತಪಸ್ಸು ಮಾಡೋದು ಅಂದರೆ ಅರ್ಥ ಏನು? ಇದರಲ್ಲಿ ಏನು ಪದ್ಮಾಸನ ಹಾಕೊಂಬಿಟ್ಟು ಓಂ ಕಲಾ ಸರಸ್ವತಿ ನಮ, ಕಲಾ ಸರಸ್ವತಿ ನಮ ಅಂತ ಅನ್ನೋದಲ್ಲ. ಆ ಸೀನ್ ಪೇಪರ್ ಕೊಡ್ತಾರೆ, ಆ ಸೀನ್ ಪೇಪರ್ ಕೊಟ್ಟಾಗ ಈಗೆಲ್ಲ ಮೊಬೈಲಲ್ಲಿ ಮೊದಲೇ ಕಳಿಸ್ಬಿಡ್ತಾರೆ ಸರ್. ಇವತ್ತಿಗೂ ನನ್ಗೆ ಅದಿಷ್ಟ ಆಗಲ್ಲ. ನಾನು ಇದು ಮಾಡ್ತೀನಿ, ನನ್ಗೆ ಅದು ಇವತ್ತಿನವರೆಗೂ ನನಗೆ ಆ ಸ್ಕ್ರಿಪ್ಟ್ ಸೀನ್ ಪೇಪರೇ ಬೇಕು. ಸೀನ್ ಪೇಪರ್ ನಾನು ಫಸ್ಟ್ ಹೇಳೋದು ಅದನ್ನೇ. ನಾವು ಯಾವುದೇ ಆ ಮೊಬೈಲೆಲ್ಲ ಕಳಿಸ್ತೀವಿ, ಅದೇನಾಯ್ತು ಹಿಂಗೆ ಇದು ಮಾಡೋದಾ, ಅದೇನೋ ಡಿಸ್ಟರ್ಬ್ ಆಗುತ್ತೆ ಸರ್. ಅದೇ ನೀವು ಹಿಂಗೆ ಸೀನ್ ಪೇಪರ್ ಇಟ್ಕೊಂಡು 1 ನಿಮಿಷ ಅಂದ್ಕೊಂಡು ಹೋಗ್ತಾ ಇದ್ರೆ ಅದರದ್ದೇ ಆದಂಥದ್ದು ಇರುತ್ತೆ. ಆ ಎದುರುಗಡೆ ಒಂದು ಏನು ಡೈಲಾಗು ಇದೆಯಾ, ಅದೆಲ್ಲದೂ ಇದು. ಅದನ್ನ ಪದೇ ಪದೇ ಓದಿದಾಗ ನಮಗೆ ಗೊತ್ತಿಲ್ಲದೇನೆ ನಾವು ಆ ಪಾತ್ರದಲ್ಲಿ ಪ್ರವೇಶ ಮಾಡ್ತಾ ಹೋಗ್ತೀವಿ. ನಮ್ಮ ಇದರಲ್ಲ, ಈ ಥಿಯೇಟರ್ ಗ್ರೀನ್ ರೂಮ್ ಇತ್ತು, ಗ್ರೀನ್ ರೂಮ್ನಲ್ಲೇ ಒಬ್ಬ ಕಲಾವಿದ ಹುಡ್ತಿದ್ದ, ತಿಳಿತಾ? ಹಾಗೇನೆ ಇಲ್ಲಿ ಆ ಸೀನ್ ಪೇಪರ್ ಓದ್ತಿದ್ದಂಗೆ ಆ ಪಾತ್ರದ ನಾವು ಹೋಗ್ತಾನೆ ಇರ್ತೀವಿ. ಅವಾಗ ಅದು ಯಾವುದೇ ಡಿಸ್ಟರ್ಬ್ ಇರಲ್ಲ, ಇದಿರಲ್ಲ. ಮಾನಿಟರ್ ಕೂಡ ಬೇಕಾಗಿಲ್ಲ, ರೆಡಿ ಅಂದರೆ ರೆಡಿ, ಹಿಂಗೆ ಏನು ಬೇಕು ಸರ್ ಅಂತ 10 ಥರ ವೆರೈಟಿ ಯೋಚನೆ ಮಾಡಬೇಕು. ಅದು ತಪಸ್ಸು. ಪದ್ಮಾಸನ ಹಾಕೊಂಡ್ಬಿಟ್ಟು ಹಿಂಗೆ ಅನ್ನೋದು ತಪಸ್ಸಲ್ಲ. ನೀವು ಒಳ್ಳೆ ಮಾತು ಹೇಳಿದ್ರಿ ಸರ್. ಇದನ್ನು ಆ್ಯಕ್ಚುಲಿ ಅಂದರೆ ಆ ಕಲಾ ಸರಸ್ವತಿನ ಅಷ್ಟು ಸುಲಭವಾಗಿ ನಾವು ಯಾಕಂದ್ರೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ ಸರ್. ಒಂದು ಹೇಳ್ತೀನಿ ಸರ್, ಕರ್ನಾಟಕದಲ್ಲಿ ಈಗಿನ ಪ್ರಕಾರ 7.5 ಕೋಟಿ ಜನ. ಹೌದು 7.5 ಕೋಟಿ ಜನ ಇದ್ದಾರೆ. ಒಂದಲ್ಲ ಒಂದು ವಿಷಯದಲ್ಲಿ, ಒಂದಲ್ಲ ಒಂದು ವಿಭಾಗದಲ್ಲಿ ಪ್ರತಿಯೊಬ್ಬರು ಕಲಾವಿದರೆ. ಆದರೆ ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ. ಎಷ್ಟು ಜನ ಇದ್ದಾರೆ? ಒಂದು 7.5 ಕೋಟಿಯಲ್ಲಿ 1 ಕೋಟಿ ಜನ ಇದ್ದಾರೆ ಕಲಾವಿದರು? ಇಲ್ಲ. ಹೆಚ್ಚು ಅಂದ್ರೆ ಒಂದು 4-5 ಲಕ್ಷ ಇರ್ಬೋದು. 7.5 ಕೋಟಿಯಲ್ಲಿ 4-5 ಲಕ್ಷ ಜನ. ಅಂದರೆ ಕಲಾ ಸರಸ್ವತಿ ಅಳದು ಎಲ್ಲ ಮಾಡಿ ತನ್ನ ಹತ್ರ ಕೆಲವೊಬ್ಬರನ್ನೇ ಬಿಟ್ಕೊಂತಾಳೆ. ನಾವು ಕಾಲು ಬುಡಕ್ಕೆ ಹೋಗಿದ್ದನ್ನು ಇನ್ನೂ ಇವನು ಒಳ್ಳೆಯವನ ಬಾ ಅಂತ ಅಳ್ತಿದ್ಯಾ, ನನಗೋಸ್ಕರ ಅಳ್ತಿದ್ಯಾ ಅಂದ್ಬಿಟ್ಟು ಮಡ್ಲಲ್ಲಿ ಎತ್ಕೋತಾಳೆ. ಅವನು ಪುಣ್ಯವಂತ.
ನಾನು ಆಗ್ಲೇ ಹೇಳಿದ್ನಲ್ಲ, ಅಣ್ಣ ಅವರು ಅಥವಾ ಇವರು ರಜನಿಕಾಂತ್ ಅವರು, ಕಮಲ್ ಹಾಸನ್ ಅವರು, ಅವರೆಲ್ಲ ಅಲ್ಲಿಗೆ ಸೇರಿದವರು. ನಾವಿನ್ನೋದ್ರ ಬುಡಕ್ಕೂ ಬಂದಿಲ್ಲ. ಅದಕ್ಕೆ ಹೇಳ್ತಿರೋದು, ಈ ಕಲೆ ಅನ್ನೋದು ಇರುತ್ತಲ್ಲ ಸರ್. ನಾನು ಕಲಿತೆ, ಜನ ಹೋದ ಕೂಡಲೇ ಏನು ಈಗ ಆವಾಗೆಲ್ಲ ಆಟೋಗ್ರಾಫ್ ಇತ್ತು, ಈಗೆಲ್ಲ ಸೆಲ್ಫಿ ಗಿಲ್ಫಿ ಅದು ತಗೊಂಡು ಕೂಡಲೇ ನಾನು ಅನ್ನೋದೇನಿದೆಯಲ್ಲ ಅದು ಅಂತ್ಯ. ಅದು ಅಂತ್ಯ ಸರ್. 4 ಜನ ಹೊಗಳ್ತಾರೆ, 4 ಜನ ಇದು ಮಾಡ್ತಾರೆ ಅಂದ ತಕ್ಷಣ ನಾನೇನೋ ಅಂದ್ಬಿಟ್ರೆ ಅವನ್ನೆಲ್ಲ ಪ್ರತಿನಿತ್ಯ ಪ್ರತಿ ಕ್ಷಣ ಆ ಕಲಿಯೋದಿರುತ್ತೆ. ಒಂದು ಹೇಳ್ತೀನಿ, ಬಾಕಿ ಎಲ್ಲ ಇದರಲ್ಲೂ ಇವನು ಸೀನಿಯರ್ ಆರ್ಟಿಸ್ಟ್ ಅಂತಾರೆ, ಹಿರಿಯ ಕಲಾವಿದರು ಅಂತಾರೆ. ಇಲ್ಲಿ ಹಿರಿಯ ಕಲಾವಿದರು, ಸೀನಿಯರ್ ಕಲಾವಿದರು ಆ ಸೀನಲ್ಲಿ ಕೌಂಟ್ ಆಗಲ್ಲ, ಏಜಲ್ಲಿ ಕೌಂಟ್ ಆಗುತ್ತೆ. ಆ ಸೀನಲ್ಲಿ ಏನು ಕೌಂಟ್ ಆಗುತ್ತೆ ಆ ಪಾತ್ರ ಅಷ್ಟೇ ಕೌಂಟ್ ಆಗೋದು. ಆ ಪಾತ್ರದಲ್ಲಿ ಆ ಕ್ಷಣಕ್ಕೆ ಏನು ಮಾಡ್ತೀವಿ ಅನ್ನೋದಿರುತ್ತೆ. ಎಲ್ಲದರಲ್ಲೂ ಇರುತ್ತೆ ಸರ್, 1+1 = 2 ಅಂತ ಇರುತ್ತೆ. ಆದರೆ ಕಲೆಯಲ್ಲಿ 1+1 2 ಆಗಲ್ಲ, 1+1 1000 ಆಗ್ಬೋದು, ಮೈನಸ್ಸು ಆಗ್ಬೋದು. ಆ ಕ್ಷಣದಲ್ಲಿ ನೀವೇನು ಎತ್ಕೋತೀರಿ ಅದು ನಿಮ್ಮ ಸಾಮರ್ಥ್ಯ, ಅದು ನಿಮಗೆ ತಾಯಿ ಕಲಾ ಸರಸ್ವತಿ ಕೊಡುವಂಥ ಆಶೀರ್ವಾದ. ಅದು ಸರ್, ಒಬ್ಬ ಕಲಾವಿದನಿಗೆ ಒಬ್ಬ ಅದ್ಭುತವಾದಂತಹ ಒಬ್ಬ ಕಲಾವಿದನಾಗಬೇಕು ಅಂದರೆ ಎಲ್ಲವನ್ನ ಅಂದರೆ ಈಗ ನಟನೆಯ ಆಸಕ್ತಿಗಳನ್ನು ಒಳಗೂಡಿಸ್ಕೊಂಡು ಒಬ್ಬ ಒಳ್ಳೆ ಕಲಾವಿದನಾಗಬೇಕಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಕೂಡ ಒಬ್ಬ ಅದ್ಭುತವಾದಂತಹ ಒಬ್ಬ ಕಲಾವಿದನಾಗಿ, ಅಂದರೆ ತುಂಬ ಹತ್ತಿರದಿಂದ ನೋಡುವಂಥವರಾಗಿ, ನಿಮಗೆ ಏನಾದ್ರು ಒಬ್ಬ ಕಲಾವಿದರಿಗೆ ನೀವೇನಾದ್ರು ಸಜೆಷನ್ ಕೊಡಬೇಕು, ಒಬ್ಬ ಕಲಾವಿದ ಹಿಂಗಿರಬೇಕು, ಕೆಲವೊಂದಿಷ್ಟು ರೂಢಿಗಳನ್ನು ಅವನು ತಗೋಬೇಕಾಗತ್ತೆ ಅನ್ನೋವಂಥ ವಿಚಾರ ಅನ್ನೋದಾದರೆ ಯಾವುದನ್ನು ರೂಢಿಸ್ಕೋಬಹುದು ಸರ್? ಸರ್, ಒಂದು ಹೇಳ, ಎಲ್ಲದಕ್ಕೂ ಏನಿರುತ್ತೆ, ಒಂದು ಪರಿಧಿ ಇರುತ್ತೆ, ಒಂದು ದೇಶಕ್ಕೂ ಕೂಡ ಒಂದು ಗಡಿರೇಖೆ ಅಂತಿರುತ್ತೆ. ಆದರೆ ಈಗ ಏನಾಗುತ್ತೆ, ಅದಕ್ಕೆ ಈ ಕಲೆಗೆ ಗಡಿರೇಖೆ ಅನ್ನೋದು ಇರೋದೇ ಇಲ್ಲ. ಯಾಕೆ ಗೊತ್ತಾ, ಈಗ ನಾನು ಒಂಥರ ಡೈಲಾಗ್ ಹೇಳ್ತೀನಿ ಸರ್, ಅದೇ ಸೇಮ್ ಲೈನ್ ನೀವು ಇನ್ನೊಂಥರ ಹೇಳಿರ್ತೀರಿ, ಇನ್ನೊಬ್ರು ಥರ ಮತ್ತೊಂಥರ ಹೇಳಿರ್ತಾನೆ. ಅದು ಅವರವರು ರೂಢಿಸ್ಕೊಳ್ಳುವಂಥದ್ದು. ಅದಕ್ಕೆ ಬೇಸಿಕ್ ಇಷ್ಟೇ ಸರ್, ಕಾನ್ಸಂಟ್ರೇಷನ್ ಇರಬೇಕು. ಆಮೇಲೆ ನಮ್ಮಿದರಲ್ಲಂತೂ ಇಂಡಸ್ಟ್ರಿಯಲ್ಲಿ ಫಸ್ಟ್ ಕಲಿಸೋದೆ ತಾಳ್ಮೆ. ಎಷ್ಟೋ ವರ್ಷಗಟ್ಟಲೆ ನಾವು ಖಾಲಿ ಕೂತಿರ್, ಒಳ್ಳೊಳ್ಳೆ ಅವಕಾಶಗಳು ಸಿಗಲ್ಲ. ಈಗ ಎಷ್ಟೋ ಸರಿ ಕ್ರಿಕೆಟ್ ಪ್ಲೇಯರ್ ಸಿಗತ್ತಲ್ಲ, ಅದ್ಭುತ ಆಟಗಾರ ಇರ್ತಾರೆ, ಪಾಪ ಬೆಂಚಲ್ಲೇ ಕಾಯ್ತಿರ್ತಾರೆ. ಹಾಗೆಯೇ ಕಾಯಬೇಕು, ಅದೇ ತಾಳ್ಮೆ, ಅದೇ ನಮಗೆ ಜೀವನನ ಕಲಿಸೋದು. ಈಗಾದ್ರೆ ಏನು ಗೊತ್ತಾ, ಸಡನ್ನಾಗಿ ಸಿಕ್ಬಿಡುತ್ತೆ. ಹಾಗಾಗಿ ಆ ಕಲೆಯ ಮಹತ್ವ ಏನು ಅನ್ನೋದು ಗೊತ್ತಾಗೋದೇ ಇಲ್ಲ. ನಾನು ಅನ್ನೋದಿರುತ್ತೆ, ಕಲೆ ಎರಡನೇದಿರುತ್ತೆ. ನಮಗೆಲ್ಲ ಹಂಗಿರಲಿಲ್ಲ ಸರ್, ಕಲೆ ಫಸ್ಟು, ಅದಾದಮೇಲೆ ನಾನು. ಯಾಕೆಂದರೆ ಅದರಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ, ಅಥವಾ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಅಂತಂದರೆ ಆ ಕಲೆಯಿಂದ, ಈ ಅಶೋಕ್ ಹೆಗಡೆಯಿಂದ ಅಲ್ಲ. ಅಶೋಕ್ ಹೆಗಡೆ ನಿಮಿತ್ತ ಮಾತ್ರ, ಬಾಕಿ ಇದೆಲ್ಲದೂ ಆ ತಾಯಿದೇ ಆಟ. ಅದು ಹೆಂಗೆ ಆಡಿಸುತ್ತೆ ಆ ತಾಯಿ, ಅದೇ ರೀತಿನೇ. ಸರ್, ಓಕೆ, ನಾ ಅಗ್ರಿ ಒಪ್ಕೋತೀನಿ ಸರ್. ಆ ಕಲಾದೇವತೆ ಬಾಚಿ ಒಪ್ಕೊಂಡಾಗಲೇ ಒಬ್ಬ ಕಲಾವಿದನಾಗೋಕ್ಕೆ ಸಾಧ್ಯ. ಬಟ್ ಒಬ್ಬ ಕಲಾವಿದನಾಗಬೇಕು, ಒಂದು ಹಳ್ಳಿಯಿಂದ ಬರ್ತಾರೆ, ಎಷ್ಟೋ ಯಾವುದಾದ್ರು ದೂರದ ಊರುಗಳಿಂದ ಬಂದು ನಾನು ಕಲಾವಿದನಾಗಬೇಕು, ನಾನು ಮಿಂಚಬೇಕು, ಒಬ್ಬ ಸ್ಟಾರ್ ಆಗಬೇಕು, ಮಗದೊಂದು ಎಲ್ಲವನ್ನು ಆಗಬೇಕು ಅಂತ ಬರ್ತಾರೆ. ಬಟ್ ಒಬ್ಬ ಕಲಾವಿದನಿಗೆ ಒಂದು ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು, ಬೆನ್ನೆಲುವಂಥದ್ದು ಯಾವ ರೀತಿಯಾಗಿರುತ್ತೆ, ಅಂದರೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ಸರ್, ಒಂದೇನು ಗೊತ್ತಾ, ನನಗನ್ಸಿದ್ದು ಇಷ್ಟನೇ. ನೀವು ಅಂದರೆ ಈಗ ಗಾಡ್ ಫಾದರ್ ಆಗಲಿ, ಬೆನ್ನೆಲುಬು ಇದೆಲ್ಲ ಇದೆಯಲ್ಲ ಸರ್, ಈ ಗಾಡ್ ಫಾದರೇ ಇದ್ರು ಅಂತ ಇಟ್ಕೊಳ್ಳಿ. ಯಾರೋ ಒಂದು ಸಿನಿಮಾ ಆ ಗಾಡ್ ಫಾದರಿಂದ ನಡಿಬೋದು, ಈ 2 ಸಿನಿಮಾ ನಡಿಬೋದು, 2 ಸೀರಿಯಲ್ ನೋಡ್ಬೋದು. ಎಷ್ಟು ದಿವಸ ಅಂತ ನಡೆಯುತ್ತೆ ಸರ್? ಅದಕ್ಕೆ ಹೇಳ್ತಿರೋದು, ಪ್ರತಿಯೊಬ್ಬ ನಟ ಅಥವಾ ಕಲಾವಿದನ ಬೆನ್ನ ಎಲುಬು ಯಾವುದು ಗೊತ್ತಾ? ಕಲೆನೇ, ಅವನ ಪ್ರತಿಭೆ. ಎಷ್ಟು ದಿನ ಅಂತ ಸರ್ ನೀವು ಒಬ್ಬನ ತಳ್ಳೋಕ್ಕಾಗತ್ತೆ? ಮುಂದೆ ತಳ್ತೀರಿ, ಅವ್ನು ಇರೋ ಮಾಡ್ರೋ, ಅವ್ನು ನಮ್ಮವನು ಅಂತೇಳಿ ಎಷ್ಟು ದಿನ ತಳ್ತೀರ? ಅವ್ನು ಏನು ಪರ್ಫಾರ್ಮೇ ಮಾಡಲ್ಲ ಅಂತ ಇಟ್ಕೊಳ್ಳಿ, ಜನ ಒಪ್ಪಬೇಕಲ್ಲ. ಯಾಕೆ ಜನಕ್ಕೂ ಟಿಕೆಟ್ ಅವರೇ ಕೊಡಿಸ್ಬಿಟ್ಟು ಇದು ಸಕ್ಸಸ್ ಆಯಿತು ಅಂತ ಮಾಡೋಕ್ಕಾಗತ್ತಾ? ಅಲ್ವಲ್ಲ. ಅದಕ್ಕೆ ಹೇಳೋದು ಸರ್, ಎಷ್ಟೇ ಇದಿದ್ರೂ ಬೆನ್ನೆಲುಬು ಅದು ನಮ್ಮ ಒಳಗಡೆ ಇರೋದಲ್ವಾ, ಹಾಗೆಯೇ ಪ್ರತಿಭೆನೂ ನಮ್ಮ ಒಳಗಡೆ ಇರಬೇಕು. ಆಗಲ್ಲ, ಬ್ಯಾಕ್ಗ್ರೌಂಡ್ ಅನ್ನು ಮುಖ್ಯ ಆಗಲ್ಲ ಅಂತೀರ? ಬ್ಯಾಕ್ಗ್ರೌಂಡ್ ಅಲ್ಲ, ಒಂದು ಹಣೆ ಬರ ಅಂತೂ ಬೇಕೇ ಬೇಕು ಸರ್, ಅದೃಷ್ಟ. ಬಟ್ ಅದ್ರ ಜೊತೆಗೆ ನಿಮ್ಮ ಪ್ರತಿಭೆ ಇರಬೇಕು, ಹಾರ್ಡ್ ವರ್ಕು. ಅದ್ರ ಜೊತೆಗೆ ಇದೆಲ್ಲದ್ರಿಗಿಂತ ಮಿಗಿಲಾಗಿ ಇನ್ನೊಂದಿರುತ್ತೆ ಸರ್, ಬಿಹೇವಿಯರ್, ನಡವಳಿಕೆ ಏನಿದೆಯಲ್ಲ, ಅದು ಬಹಳ ಕೌಂಟ್ ಆಗುತ್ತೆ. ಈಗ ಅದ್ಭುತ ಕಲಾವಿದನಾಗಿ ಈಗ ಏನೋ ಒಂದು ಪ್ರೊಡ್ಯೂಸರಿಗೆ ಮರ್ಯಾದೆ ಕೊಡದೇ ಇರುವಂಥದ್ದು, ಸಹ ಕಲಾವಿದರಿಗೆ ಮರ್ಯಾದೆ ಕೊಡದೆ, ಏನೋ ಡೈರೆಕ್ಟರ್ಗೂ ಏನು ಮರ್ಯಾದೆ. ನಾನು ಇವತ್ತಿಗೂ ಡೈರೆಕ್ಟರ್ನ ಎದ್ದು ನಿಂತೀನಿ ಸರ್. ನಾನು ಹೌದು ನನಗಿಂತ ಚಿಕ್ಕ ವಯಸ್ಸಲ್ಲಿ ಇರ್ಬೋದು, ವಯಸ್ಸಲ್ಲ ಸ್ಥಾನ. ಆ ನಿರ್ದೇಶಕ ಅಂತ ಬಂದು ಕೂತ್ಕೋತಾನಲ್ವ, ಆಕ್ಷನ್ ಟು ಕಟ್ ಅಂತಾನಲ್ಲ, ಅವರು ಅಣ್ಣವ್ರು ಕೂಡ ಇದೇ ಮಾತು ಹೇಳಿದ್ರಲ್ಲ ಸರ್, ಶಂಕರಣ್ಣ ಅವ್ರಿಗೆ. ಅಂದರೆ ಅವ್ರ ನಟನೆಯಲ್ಲಿ ದೊಡ್ಡವರಾಗಿದ್ರು ಕೂಡ ಅಣ್ಣವರು
ಶಂಕರಣ್ಣ ಅವ್ರ ಡೈರೆಕ್ಷನ್ ಇದ್ರ ಸಿನಿಮಾ ಒಂದು ಮುತ್ತಿನ ಕತೆ ಮಾಡಬೇಕಾದ್ರೆ ಆ ಒಂದು ಗೌರವ ಏನಿದೆ ತಂದೆ ಕೊಡ್ತಾ ಇದ್ದಾರೆ ನೋಡಿ. ನಿಜಕ್ಕೂ ನೀವು ಹೇಳ್ದಂಗೆ ಈ ಮಾತು ತುಂಬ ಸತ್ಯ ಅದು. ಬಟ್ ನೀವು ಹೇಳ್ದಂಗೆ ಒಬ್ಬ ಮನುಷ್ಯನಿಗೆ ಏಜ್ ಮೇಲೆ ನಾವು ಲೆಕ್ಕ ಹಾಕ್ಬೋದೇ ಹೊರತು ಅವರ ಸ್ಥಾನಮಾನಗಳಿಗೆ ಅಲ್ಲ ಅನ್ನುವಂಥದ್ದು. ಸೊ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಏಜ್ ಅಲ್ಲ, ಸ್ಥಾನಮಾನ ಬಹಳ ಮುಖ್ಯ. ಅದೇ ಸರ್, ಆ ಏಜ್ ಅನ್ನೋದಕ್ಕಿಂತ ಆ ಸ್ಥಾನಮಾನಕ್ಕೆ ತುಂಬ ಮುಖ್ಯ ಮಹತ್ವವನ್ನು ಕೊಡಬೇಕಾಗ್ತದೆ ಅಂತ. ಸೊ ಇನ್ನು ಸರ್, ಈಗ ನೀವು ಕಿರುತೆರೆ ಮತ್ತು ಹಿರಿತೆರೆ, ಸೊ ಈ ಕಿರುತೆರೆ ಅನ್ನುವಂಥದ್ದು ಅಂದರೆ ಪ್ರತಿ ಮನೆಗಳಿಗೂ ತಲುಪುವಂಥದ್ದು. ಹಿರಿತೆರೆ ಅನ್ನುವಂಥದ್ದು ನೀವು ಹೇಳ್ದಂಗೆ ಹಬ್ಬದ ಊಟ, ಸೊ ಮೀನ್ಸ್ ಇದಾದರೆ ಪ್ರತಿದಿನ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ, ಒಂದು ಜೀವನ, ಒಂದು ಸರ್ವೈವ್ ಎಲ್ಲವನ್ನು ಆಗ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಆ ನೋವಿದೆಯಾ ಅಂದರೆ ಹಿರಿತೆರೆಯಲ್ಲಿ ನಾನು ಒಬ್ಬ ಅಂದರೆ ಫೇಮಸ್ ಮೀನ್ಸ್ ಇಲ್ಲಿ ಇದ್ದೀರಾ ಓಕೆ, ಬಟ್ ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಏನಾದರೂ ಇನ್ನೂ ಒಂದು ಆ ಥರದ್ದು ನೋವುಗಳು, ಗೊಂದಲಗಳು? ಅಲ್ಲ, ನನಗೆ ಒಂದು ಏನು ಗೊತ್ತಾ ಸರ್, ಈ ಕಿರುತೆರೆಯಲ್ಲಿ ನಾನು ಸಾಕಷ್ಟು ಅವಕಾಶಗಳನ್ನು ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅವಕಾಶಗಳು ಸಿಕ್ಕಿದೆ. ನಾನು ಇವತ್ತಿನವರೆಗೂ ಯಾರ ಹತ್ರನೂ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದು ನನ್ನ ಬಿಗಿನಿಂಗ್ ಇತ್ತು. ಆಗಿನ ಕಾಲದಲ್ಲೆಲ್ಲ ಫೋಟೋ ಹಿಡ್ಕೊಂಡು ಓಡಾಡೋದಿತ್ತು. ಈಗೆಲ್ಲ ಮೊಬೈಲೆಲ್ಲ ಫೋಟೋ ಕಳಿಸ್ಬಿಡ್ತಾರೆ. ಅದು ಆವಾಗ ಪ್ರೊಫೈಲು ಅದು ಇದು ಈ ಕಡೆ ಒಂದು ಫೋಟೋ ಹಿಡ್ಕೊಂಡು ಹಿಂದ್ಗಡೆ ಫೋನ್ ನಂಬರ್, ಅವಾಗ ಫೋನು ಇರ್ತಿರ್ಲಿಲ್ಲ, PP ನಂಬರು ಅದು ಇದು ಯಾರ್ಯಾರ್ದು ಕೊಟ್ಕೊಂಡು ಹೆಂಗೆ ಬಂದು ಬಿಡಿ ಅನಿಸುತ್ತೆ. ಎಷ್ಟೋ ಜನ ನನ್ನ ಸಹ ಕಲಾವಿದರು ಕೂಡ, ಮಿತ್ರರು ಕೂಡ ಹೇಳ್ತಾರೆ, ನೀವು ಅಲ್ಲಿ ಅವಕಾಶಗಳು ಸಿನಿಮಾದಲ್ಲಿ, ಅದು ಆಗಲೇ ಹೇಳಿದ್ನಲ್ಲ, ಪ್ರತಿಯೊಂದಕ್ಕೂ ಹಣೆ ಬರ ಅನ್ನೋದಿರುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ನಮಗೆ ಸಿಕ್ಕಿರಲ್ಲ. ಆ ಹಣೆಯಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನೆ. ನೋಡೋಣ. ಇನ್ನೂ ಈಗ ಒಂದು ಉದಾಹರಣೆ ಹೇಳ್ತೀನಿ ಸರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇವರು ಗಡ್ಡಪ್ಪನವರು ಅಥವಾ ಸೆಂಚುರಿ ಗೌಡ ಆ ವಯಸ್ಸಲ್ಲಿ ಸ್ಟಾರ್ ನನಗಿನ್ನೂ ಆ ಏಜ್ ಇದೆ ಹಂಗೆ ಅಂದ್ಕೊಳ್ಳೋಣ. ಇವತ್ತೆಲ್ಲ ನಾಳೆ ಸಿಗುತ್ತೆ ರೀ. ಪಾಸಿಟಿವ್. ಯಾವತ್ತು ಸಿಕ್ಕಿಲ್ಲ ಅಂತ ಕೊರೋದಿದೆಯಲ್ಲ, ಅದು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ನಮ್ಮಲ್ಲಿ ಇರುವಂಥ ಕ್ರಿಯೇಟಿವಿಟಿನ ಅದು ಇದು ಮಾಡಿಬಿಡುತ್ತೆ. ಅಯ್ಯೋ ನಂಗೆ ಸಿಕ್ಕಲಿಲ್ಲ, ಅವ್ರು ನೋಡ್ಕೊಳ್ಳಿ, ಅವ್ರಿಗೆ ಸಿಕ್ತು, ನನಗೆ ಸಿಗಬೇಕಾಗಿದ್ದನ್ನು ಯಾರ ಹತ್ರನೂ ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ. ನನಗೆ ಸಿಗಬೇಕಾಗಿದ್ದು ನನಗೆ ಸಿಗುತ್ತೆ. ಅದೇ ಭರವಸೆ ಮೇಲೆ, ಅದೇ ತಾಳ್ಮೆಯಿಂದನೇ ಇವತ್ತಿನವರೆಗೂ ನಾನು ಬದುಕ್ತಾ ಇರೋದು. ಇಲ್ಲ, ನೀವು ಹೇಳಿದ ನಿಜ ಸರ್. ಬಟ್ ಸುತ್ತಮುತ್ತಲು ಸುಮ್ಮನೆ ಇರಬೇಕಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಕೇರೆ ಮಾಡಬಾರ್ದು ಸರ್. ನೀವು ಯಾಕೆ ಸುತ್ತಮುತ್ತಲ ಬಗ್ಗೆ ಯೋಚನೆ ಮಾಡ್ತೀರಿ? ಅಥವಾ ಅವರು ತುಳಿತಾರ? ನೋಡಿ, ನಾನು ಇದು ಹಣೆಯಲ್ಲಿ ಬರೆದಿದ್ದು ಇಷ್ಟೇ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಸುತ್ತಮುತ್ತವರು ನಮ್ಮನ್ನು ಬೇರೆಯವ್ರ ಹತ್ರ ಇವನು ಅಶೋಕ ಹೆಗಡೆ ಆ ಥರವನು, ಇವನು ಈ ಥರವನು, ಅದೆಲ್ಲ ಇದ್ದಿದ್ದೆ. ನಾನು ಹುಟ್ಟೋದಕ್ಕಿಂತ ಮುಂಚೆನಿದ್ದು ರಾಮಾಯಣ ಮಹಾಭಾರತದ ಕಾಲದಿಂದನೂ ಅದು ಇದ್ದಿದ್ದೆ. ಯಾವುದಿಲ್ಲ. ಇದು ಮನುಷ್ಯರ ಜೀವನ ಸರ್, ಇದು ಕಲಾವಿದರ ಜೀವನ ಸರ್. ಇಲ್ಲಿ ಹೋರಾಟದ ಬದುಕಿದೆ. ನನ್ನ ಬದುಕಿಗೋಸ್ಕರ ಹೋರಾಟ ಮಾಡುವಂಥದ್ದು ಕಾನೂನು ಪ್ರಕಾರವಾಗಿದೆ, ಸಂವಿಧಾನದ ಪ್ರಕಾರವಾಗಿಯೂ ಇದೆ. ಹೋರಾಡೋಣ. ಸುತ್ತಮುತ್ತಲು ಇದ್ದವ್ರು ಇದ್ದೇ ಇರ್ತಾರೆ. ಎಂತೆಂಥ ದೊಡ್ಡ ದೊಡ್ಡ, ಈಗ ಆಯಾ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಆಯಾ ಸ್ಥಾನದಲ್ಲಿ ಕಿರುಕುಳಗಳು ಇದ್ದೇ ಇರುತ್ತೆ. ಪ್ರೈಮ್ ಮಿನಿಸ್ಟರ್ಗೂ ತಪ್ಪಿದ್ದಲ್ಲ, ಮಂಡಳ ಪಂಚಾಯತ್ ಅಧ್ಯಕ್ಷನಿಗೂ ತಪ್ಪಿದ್ದಲ್ಲ. ಎಲ್ಲ ಕಡೆನೂ ಇದ್ದೇ ಇರುತ್ತೆ. ರಾಜಕೀಯಗಳಿರುತ್ತೆ, ಆಟಗಳನ್ನ ಆಡ್ತಾರೆ. ಜೀವನನೇ ಒಂದು ಆಟ ಅಲ್ವಾ? ಆಡೋಣ, ಅದಕ್ಕೇನಂತೆ. ಅದು ಸೋಲು ಗೆಲುವು ನಂತರದಲ್ಲಿ, ಬಟ್ ನಮ್ಮ ಶ್ರಮವನ್ನು ಪಡೋಣ ಅಂತೀರ. ನಮ್ಮ ಶ್ರಮ ಇರಲೇಬೇಕು ಅಲ್ವಾ? ಹೌದು. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಯಾಕೆ ಕೇಳಿದೆ ಅಂದರೆ ಸರ್, ಈಗ ಇವತ್ತು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ, ಅಥವಾ ಒಬ್ಬ ವ್ಯಕ್ತಿನ ನೋಡ್ಕೊಂಡು ಅಸೂಯೆ ಪಡುವಂಥದ್ದಾಗಿರ್ಬೋದು. ಎಲ್ಲೋ ಒಂದು ಕಡೆ ಅವನು ಈಗ ಕಾಲೆಳೆಯುವಂಥ ಒಂದು ಪ್ರಯತ್ನಗಳನ್ನು, ಬಟ್ ಹಿಂದೆ ಅವ್ರಿಗೊಬ್ರು ಎಳಿತಾ ಇರ್ತಾರೆ ಕಾಲನ್ನ. ಬಟ್ ಅದನ್ನ ಯೋಚನೆ ಮಾಡಲ್ಲ. ಅಯ್ಯಪ್ಪ ಫಸ್ಟ್ ಅಶೋಕ್ ಸರ್ ಮೇಲ್ಗಡೆ ಹೋಗ್ತಾ ಇದ್ದಾರೆ, ಅವ್ನು ಹೆಂಗೆ ಹೇಳಿದ ಕೆಳಗಡೆ ಕಳಿಸ್ಬಿಡಲಿ. ಸೊ ಅವರ ಒಂದು ಇದಕ್ಕೆ ನಾನು ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಆ ಥರದವರು ಒಂದು ಈ ಮನಸ್ಥಿತಿಗಳ ಮಧ್ಯೆ ಜೀವನವನ್ನು ಸಾಗಿಸುವಂಥದ್ದು ಎಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ ಅಂದರೆ ಸರಿ, ಏನು ಗೊತ್ತಾ, ಕಷ್ಟ ಆಗುತ್ತೆ. ನಿಮ್ಗೊಂದು ಹೇಳಬೇಕು ಅಂತಂದರೆ, ಅವುಗಳನ್ನೆಲ್ಲ ಮೀರಿ ಒಂದು ಸ್ಥಾನಕ್ಕೆ ಹೋಗ್ತೀವಲ್ಲ, ಆವಾಗ ನಮಗೆ ಒಂದು ಆತ್ಮತೃಪ್ತಿ ಅಂತ ಇರುತ್ತೆ ನೋಡಿ. ಅದು ಯಾವ ಶಬ್ದಗಳಲ್ಲೂ ಹೇಳೋಕ್ಕಾಗದೇ ಇಲ್ಲ. ಆಮೇಲೆ ಎಷ್ಟು ಚಂದಿದೆ ಅಂತಂದರೆ, ಸಸಾರ ಮತ್ತು ಸಂಸಾರ. ಸಂಸಾರದಲ್ಲಿ 0 ಬಂದಿದ್ದಕ್ಕೆ ಅದೊಂದು 0 ತೆಗೆದುಬಿಟ್ರೆ ಸಸಾರ ಆಗತ್ತೆ. ನಿಜ. ಹಾಗಾಗಿ ನಾವು ಇಷ್ಟೇ ಸರ್,
ನನಗೊಂದು ವಿಶ್ವಾಸ ಇದೆ ನನ್ನ ಜೀವನದಲ್ಲಿ. ನಾನು ದೇವರನ್ನು ನಂಬುತ್ತೀನಿ. ಇವತ್ತಲ್ಲ ನಾಳೆ ಒಳ್ಳೆ ಜೀವನ ಕೊಡ್ತಾನೆ, ಒಳ್ಳೆ ಬದುಕು ಕೊಡ್ತಾನೆ ಅಂತ ಚಿಕ್ಕಂದಿಂದನೂ ಇದೇ ಇಂಡಸ್ಟ್ರಿ, ಇದೇ ಸಿನಿಮಾ ಉದ್ಯಮ, ಆವಾಗ ಸೀರಿಯಲ್ ಹುಟ್ಟಿರಲಿಲ್ಲ, ಇದೇ ಅಂತ ಬಂದವನು. ಇಷ್ಟು ವರ್ಷ ಇದ್ದೀನಿ, 50 ದಾಡ್ತು, ಇನ್ನು 50 ಏನಾಗುತ್ತೆ ನೋಡೋಣ ಸರ್. ಇಷ್ಟರವರೆಗೂ ಹೋರಾಟ ಮಾಡ್ಕೊಂಬಂದಿನಿ. ಈಗ ಯಾಕ್ರಿ ನಾನು ಇದು ಸರ್ ಇಲ್ಲಿ ನಮರ್ ನನಗೆ ಯಾವಾಗಲೂ ಏನು ಗೊತ್ತಾ ಸರ್, ಈ ಹೋರಾಟದ ಬದುಕು ನನಗೆ ತುಂಬ ಇಷ್ಟ. ಕೊಡೋನು ಕೊಡ್ತ, ಆದ್ರೆ ಒಂದು ಕೆಟ್ಟತನದಲ್ಲಿ ಹೋರಾಟ ಮಾಡಬಾರ್ದು. ಏನವರು ಹೊಟ್ಟೆ ಹೊಡೆದು ಹೋರಾಟ. ಅದು ಏನು ಗೊತ್ತಾ, ಅದು ಪಾಪಿಯು, ಅದು ಮದ್ದು ಸುತ್ತಕೊಳ್ಳುತ್ತೆ. ಈಗೆಲ್ಲ ಹೆಂಗಿದೆ ಗೊತ್ತಾ ಸರ್, ಆಗೆಲ್ಲ ಹೇಳೋರು ಮುಂದಿನ ಜನ್ಮದಲ್ಲಿ ಹಂಗ ಹೋಗ್ಬಿಡುತ್ತೆ ಅಂತ. ಈಗ ಹಂಗಲ್ಲ, ಸ್ಪೀಡು ಇದೇ ಜನ್ಮದಲ್ಲೇ ಎಲ್ಲದೂ ಮುಗಿಸ್ಬಿಟ್ಟೆ ಹೋಗ್ಬೇಕು ಹಂಗೆ. ಹಂಗಾಗಿ ಗೊತ್ತಾಗ್ಬಿಡುತ್ತೆ ಸರ್. ಒಂದು ಹೇಳ, ನನ್ನನ್ನು ಯಾರೂ ಇಂಡಸ್ಟ್ರಿಗೆ ಬಾ ಅಂತ ಕರೆದಿಲ್ಲ. ನಾನು ಈ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಷ್ಟು ಕಷ್ಟಪಟ್ಟೆ, ಇಷ್ಟು ಕಷ್ಟಪಟ್ಟೆ, ಅಲ್ಲಿ ಮಲಗಿದ್ದೆ, ಇಲ್ಲೂ ಊಟ ಮಾಡ್ದೇನೆ ಇದ್ದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಸರ್. ನಮಗೋಸ್ಕರ ಅಲ್ವಾ ಸರ್ ನಾವು ಬಂದಿರೋದು? ನನ್ನ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾನು ಬಂದಿದ್ದು. ಏನು ಎಲ್ಲ ಇದು ಸಿಕ್ಬಿಡುತ್ತಾ ಸರ್? ಕಷ್ಟಪಡಬೇಕು. ಹೌದು, ಎಲ್ಲರಿಗೂ ಈಸಿಯಾಗಿ ಸಿಗಲ್ಲ ಸರ್. ಇನ್ನೂ ಒಂದು ಹೇಳ್ತೀನಿ, ನಾನು ಹಿಂಗಿದ್ದೀನಲ್ವ, ನನಗಿಂತ ನಾನು ಏನೂ ಅಲ್ಲ ಸರ್ ಅವ್ರ ಮುಂದೆ. ಹೊರಗಡೆ ಎಂತೆಂಥ ಅದ್ಭುತವಾದಂಥ ಕಲಾವಿದರಿದ್ದಾರೆ, ಅವ್ರಿಗೆ ಅವಕಾಶಗಳೇ ಸಿಕ್ಕಿಲ್ಲ. ನಾನು ಪುಣ್ಯ ಮಾಡಿದ್ದೀನಿ ಸರ್. ಎಷ್ಟು ಜನ ಅದ್ಭುತವಾದ, ಅವ್ರಿಗೆ ಅವಕಾಶಗಳೇ ಸಿಗಲಿಲ್ಲ, ಅವರಿಗೆ ವೇದಿಕೆಗಳೇ ಸಿಕ್ಕಿಲ್ಲ. ನಾವು ಅಂದ್ಕೊಂಡ್ಬಿಡ್ತೀವಿ 4 ದಿನ ಕ್ಯಾಮ್ರಾ ಮುಂದೆ ಬಂದ್ಬಿಟ್ರೆ ನನ್ನಂಥ ಶ್ರೇಷ್ಠ ಯಾರೂ ಇಲ್ಲ ಅಂತ. ಸುಳ್ಳು, ಅದು ಮರೀಚಿಕೆ, ಇವನು ಭ್ರಮೆ. ಅದು ಹೊರಗೆ ಇನ್ನೂ ಅದ್ಭುತವಾದಂಥ ಕಲಾವಿದರಿದ್ದಾರೆ, ಪಾಪ ಅವರುಗಳಿಗೆ ಅವಕಾಶ ಸಿಕ್ಕಿಲ್ಲ. ಯಾಕೆ ಕೊಡ್ತಾ ಇಲ್ಲ ಸರ್? ಇಷ್ಟ ಅಲ್ಲ ಸರ್, ಈಗ ನಾನು ಪ್ರಯತ್ನ ನೋಡಿ ಏನಾಗುತ್ತೆ ರವಿ ಸರ್ ಗೊತ್ತಾ, ಪ್ರಯತ್ನ ಪಡ್ತೀವಿ. ಅದಕ್ಕೆ ಆಗಲೇ ಹೇಳಿದೆ 7.5 ಕೋಟಿಯಲ್ಲಿ 7.5 ಆಗ್ಬಿಟ್ಟಿರೋದು. ಅಲ್ಲ, ಬಟ್ ನಾನು ಯಾಕಂದರೆ ಸರ್, ಈಗ ನಮ್ಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ ಸಾಕಷ್ಟು ಕಲಾವಿದರಿದ್ದಾರೆ, ಬಟ್ ಬೆಳಕಿಗೆ ಬಂದಿಲ್ಲ. ಬಟ್ ನಾವುಗಳು ಯಾವ ರೀತಿ ಅಂದರೆ ಓಪನ್ ಆಗಿ ಹೇಳಬೇಕು ಅಂತಂದರೆ, ನಾವು ಬೇರೆ ಅಂದರೆ ಬೇರೆ ಭಾಷೆಯ ಕಲಾವಿದರಿಗೆ ಮತ್ತೊಬ್ಬರಿಗೆ ನಾವು ಮಣೆ ಹಾಕುವಂತಹ ವಿಚಾರಗಳನ್ನು ಇವತ್ತಿನ ಒಂದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ನಮ್ಮಲ್ಲಿರೋ, ಈಗ ನೀವು ನೋಡಿ ಸರ್, ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆ ನಾವು ನೋಡಿದ್ದೀವಿ. ಆಸ್ ಒಬ್ಬ ವಿಲನ್ ಆಗಿ ನೀವು ಮಾಡಿರುವಂಥ ಪಾತ್ರಗಳಿರ್ಬೋದು, ಆ ನೆಗೆಟಿವ್ ಶೇಡ್ ಅನ್ನುವಂಥದ್ದು ಇರ್ಬೋದು. ಇವನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ್ದು ಕಲಾವಿದರು ಅಂದರೆ ಸೂಕ್ಷ್ಮ ಕಲಾವಿದರು ಜೊತೆಗೆ ಈ ಕಳನಟರ ಒಂದು ಏನು ಒಂದು ಈ ಒಂದು ಬೇಡಿಕೆ ಏನಿದೆಯಲ್ವಾ ಸರ್, ಅದು ಇರುವಂಥದ್ದೇ. ಬಟ್ ಅದನ್ನ ಯಾಕೆ ಬಳಸ್ಕೋತಿಲ್ಲ ಅಂತ ನಮಗೆ ಸರ್. ನಾನು ಇದರಲ್ಲಿ ಬಂದು ಏನು ಗೊತ್ತಾ, ನಾನು ಯಾರನ್ನೂ ದೂರೋದಿಲ್ಲ. ಇಲ್ಲ, ನಾನು ಹೇಳೋದು ಏನು ಗೊತ್ತಾ, ಯಾರನ್ನೂ ದೂರೋದಿಲ್ಲ. ಎಲ್ಲದೂ ನಾನು ಪಡ್ಕೊಂಬಂದಿದ್ದು ಅಷ್ಟೇ. ಯಾಕೆಂದ್ರೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋದ್ರೆ ಬೇರೆ ಬೇರೆ ಥರ ಇದು ತೊಗೊಂಡ್ಬಿಡುತ್ತೆ. ನಾನು ಇಷ್ಟರವರೆಗೂ ನಿಮ್ಗೆ ಆಗಲೇ ಹೇಳೋದು, ಯಾವುದರಲ್ಲೂ ನಾನು ಇದಿಲ್ಲ. ನಾನಾಯಿತು, ನನ್ನ ಶೂಟಿಂಗ್ ಆಯಿತು, ನನ್ನ ಹೆಂಡತಿ, ನನ್ನ ಸಂಸಾರ, ಇದು ಬಿಟ್ಟು ಬೇರೆದಕ್ಕೆ ಬಂದೇ ಇಲ್ಲ. ನನಗೆ ಬರೋದಕ್ಕೂ ಇಷ್ಟ ಇಲ್ಲ. ನನ್ನ ನಿಷ್ಠೆ ಏನು, ನನ್ನ ಶ್ರದ್ಧೆ ಏನು, ನಾನು ಕ್ಯಾಮ್ರಾ ಮುಂದೆ ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಬೇಕು. ಆದರೆ ಆಗ್ತಾ ಇಲ್ಲ. ನಾನು ಪ್ರತಿ ದಿವಸನೂ ಬೆಳಗ್ಗೆ ಹೋದ ತಕ್ಷಣ ನಾನು ನನ್ನ ಶಾರ್ಟ್ ರೆಡಿ ಹಿಂಗೆ ಅಂತ ಅಂದ್ಕೊಂಡು ಫಸ್ಟ್ ನಾನು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡ್ತೀನಿ. ಅದು ನನ್ನ ತಾಯಿ ಸರಸ್ವತಿ ಇಡೀ ಜಗತ್ತಿಗೆ ನನ್ನನ್ನು ತೋರಿಸುತ್ತೆ. ಕೈ ಮುಗಿತೀನಿ. ನಾನಿವತ್ತು ಫಸ್ಟ್ ಡೇ ಬಂದಿರೋದು ಆ ತಾಯಿ ಹತ್ರ ಕೇಳ್ಕೊಳ್ಳೋದು. ನಾನಿವತ್ತು ಫಸ್ಟ್ ಡೇ ನಾನು ಬಣ್ಣ ಹಚ್ಚಿದ್ದೀನಿ, ನಾನು ಅದ್ಭುತವಾಗಿ ಆ್ಯಕ್ಟ್ ಮಾಡಬೇಕು, ನನಗೆ ಆಶೀರ್ವಾದ ಮಾಡುವಂತ. ಅದಾದ ನಂತರ ಕ್ಯಾಮ್ರಾಮನ್ಗೆ ಶೇಕ್ ಹ್ಯಾಂಡ್ ಮಾಡ್ತೀನಿ. ಕ್ಯಾಮ್ರಾಮನ್ ಇದ್ದಾರಲ್ಲ, ಅವರು ಸುಮ್ಮನೆ ಬಂದಿರಲ್ಲ, ಅವ್ರದ್ದು ಶ್ರಮ ಇರುತ್ತೆ. ಅವ್ರು ನಮ್ಮನ್ನು ಎಷ್ಟು ಮುದ್ದಾಗಿ ತೋರಿಸ್ತಾರೆ, ನಮ್ಮನ್ನು ಎಲ್ಲದೂ ಇದೆ. ಅದು ಹೇಳ್ತಾ ಇದ್ರು ತುಂಬ ಇರುತ್ತೆ. ಅದಾದಮೇಲೆ ಒಬ್ಬ ನಿರ್ದೇಶಕರು, ಆ ಸ್ಥಾನ, ಅವರು ನಮಗೆ ಹೇಳ್ಕೊಡೋ ರೀತಿ ಇರ್ಬೋದು. ಯಾಕೆಂದರೆ ನಾವು 100 ಕಡೆ ಆ್ಯಕ್ಟ್ ಮಾಡ್ತಿರ್ತೀವಿ ಸರ್. ಇನ್ನೊಂದು ಸರಿಯಲ್ಲ, ಈ ಸೀರಿಯಲ್ ಅಂತ ಮಾಡ್ತಿರ್ತೀವಿ. ಎಲ್ಲದರಲ್ಲೂ ಅಶೋಕ್ ಹೆಗಡೆನೇ ಕಾಣ್ತಾನೆ. ಆದರೆ ಒಬ್ಬ ನಿರ್ದೇಶಕ ಅದು ನೋಡಿರ್ತಾನೆ, ಇವನು ಬೇರೆ ಥರ ತೋರ್ಸೋಣ ಅಂತ. ಅದು ನನಗೆ ಬದುಕಾಗುತ್ತೆ. ವೆರೈಟಿಯಾಗಿ ಮಾಡ್ತಾನಲ್ಲ ಅಶೋಕ್ ಹೆಗಡೆ ಅಂತ. ಅದು ಕ್ರೆಡಿಟ್ ಯಾರಿಗೂ ಹೋಗ್ಬೇಕು? ನಿರ್ದೇಶಕರಿಗೂ ಹೋಗ್ಬೇಕು. ಅದಕ್ಕೋಸ್ಕರ ಅವ್ರಿಗೆ ಕೈ ಮುಗಿತೀನಿ. ಆಮೇಲೆ ಲಾಸ್ಟ್ ಮುಗಿದ್ಮೇಲೂ ಕೈ ಮುಗಿತೀನಿ. ಕ್ಯಾಮ್ರಾಗೆ ಫಸ್ಟ್ ಕೈ ಮುಗಿತೀನಿ. ನನಗಿವತ್ತು ಸರಿಯಾಗಿ ಆ್ಯಕ್ಟೇ ಮಾಡೋಕ್ಕಾಗಲಿಲ್ಲ, ನಾಳೆ ಆದರೂ ಅವಕಾಶ ಕೊಡು ಅಂತ. ಅಂದರೆ ನಾಳೆನೂ ಕೆಲಸ ಕೊಡು ಅಂತ. ಎಷ್ಟು ಸ್ವಾರ್ಥ ನಾನು. ಹಾಗೆಯೇ ಅದೆಲ್ಲದು, ಅದೇನು ಬಾಯ್ಬಿಟ್ಟೇನು ಹೇಳೋದಲ್ಲ.
ಕ್ಯಾಮ್ರಾಮನ್ನಿಗೆ, ಅಂದರೆ ಮೊದಲಾಗಿದ್ರೆ ದೊಡ್ಡ ಇರೋರು ಅವಾಗೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಈಗೆಲ್ಲ ನಾವು ಚಿಕ್ಕ ಎದುರು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರು ಏನೋ ಒಂಥರ ತಿಳ್ಕೊತಾರೆ, ಅಕ್ಕಪಕ್ಕದಲ್ಲಿ ಏನೇನೋ ತಿಳ್ಕೊಂಡ್ಬಿಡ. ಅದಕ್ಕೆ ನನ್ನ ಮನಸ್ಸಿನಲ್ಲಿದೆ, ಅದು ಶೇಕ್ ಹ್ಯಾಂಡ್ ಅಂತಂದರೆ ಅದು ನಿಮ್ಗೆ ನಮಸ್ಕಾರ ಅಂತ. ಗೌರವ. ಗೌರವ ನನಗಿಂತ ನಮಸ್ಕಾರನೇ ಸರ್ ಅದು. ಅದು ಹೆಂಗ್ ಬೇಕಾದ್ರೂ ತಿಳ್ಕೊಬಹುದು. ಅದು ನನ್ನ ಮನಸ್ಥಿತಿ ಆ ಥರ. ಇವತ್ತು ಏನೋ ತಪ್ಪು ಮಾಡ್ಬಿಟ್ಟೆ, ಸರಿ ಮಾಡೋಕ್ಕೆ ಆಗಲಿಲ್ಲ ಹೀಗೆ ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ ರವಿ ಸರ್, ಎಲ್ಲರೂ ಯಾಕೆ ಮಾಡ್ಕೊಳ್ಳಿ ವಾ 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 ಅಂತ ಚಪ್ಪಾಳೆ ತಡ್ತಾರೆ, ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಡೈರೆಕ್ಟ್ರು ಹೇಳ್ತಾರೆ, ಕೋ ಆರ್ಟಿಸ್ಟ್ರು ಹೇಳ್ತಾರೆ, ಆಮೇಲೆ ಟೆಕ್ನಿಷಿಯನ್ಸು ಎಲ್ಲರೂ ಹೇಳ್ತಾರೆ. ಅದು ಯಾವತ್ತೂ ಸತ್ಯ ಅಲ್ಲ ಸರ್. ನೀವು ಆ್ಯಕ್ಟ್ ಮಾಡ್ತೀರಲ್ಲ, ಆ್ಯಕ್ಟ್ ಮಾಡಿದಾಗ ನೀವು ಚೆನ್ನಾಗಿ ಮಾಡಿದ್ದೀರಿ ಅನ್ನೋದು ಗೊತ್ತಾಗೋದು ಆ ಒಬ್ಬ ಕಲಾವಿದನಿಗೆ ಫಸ್ಟ್ ಗೊತ್ತಾಗೋದು. ಹೆಂಗೆ ಅಂತಂದರೆ ಏನೋ ಒಂದು ಥರದ್ದು ಖುಷಿ ಸಿಗುತ್ತೆ ನಮ್ಮೊಳಗೆ ಏನೋ ಒಂಥರ ಖುಷಿ. ಅದಕ್ಕೆ ನೀವು ಹೆಂಗೆ ಹೇಳ್ತೀರಾ? ಹೆಂಗೂ ಹೇಳೋಕ್ಕಾಗಲ್ಲ, ಅದಕ್ಕೆ ಶಬ್ದಗಳಿಲ್ಲ, ಏನೋ ಗೊತ್ತಿಲ್ಲ ನಿಮಗೆ. ಏನೋ ಒಂದು ಅದು ಆ ರೀತಿ ಆದಾಗ ಮಾತ್ರ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ. ಸುಮ್ಮನೆ 1 ಪೇಜ್ 2 ಪೇಜ್ ಡೈಲಾಗ್ ಅಲ್ಲ, 1 ಪೇಜ್ 2 ಪೇಜ್ ಇಲ್ಲ, 1 ಶಾರ್ಟ್ 1 ಟೇಕಲ್ಲಿ ಮಾಡೋದೇನು ದೊಡ್ಡದಲ್ಲ. ಬಟ್ ಆ 1 ಪೇಜ್ 2 ಪೇಜ್ 1 ಶಾರ್ಟಲ್ಲಿ ನೀವು ಏನು ಮಾಡಿದ್ರಿ, ಯಾವ ರೀತಿ ಪ್ಲೇ ಮಾಡಿದ್ರಿ, ಯಾವ ರೀತಿ ಆ ಇದು ವಾಕ್ಯಗಳ ಮಧ್ಯೆ, ಶಬ್ದಗಳ ಮಧ್ಯೆ ಕೆಲವೊಂದು ಸರಿ ಒಂದೊಂದು ಅಕ್ಷರದ ಜೊತೆನೂ ಕೂಡ ಆಟ ಆಡಬೇಕಾಗತ್ತೆ. ಉದ್ದಕ್ಕೆ ಲೈನ್ ಹೇಳ್ಕೊಂಡು ಹೋಗೋದು ಈಸಿ ಸರ್, ಈಸಿ. ಈ ವರ್ಡೆ ಈಸಿ ಸರ್, ಈಸಿ ಅಂದ್ಕೊಂಬಿಟ್ರ ಇದು ಈ ಪ್ಲೇ ಇರುತ್ತಲ್ಲ ನಿಮಗೆ ಆ ಥರ. ಫಸ್ಟ್ ಗೊತ್ತಾಗದೆ ಕಲಾವಿದನಿಗೆ ಗೊತ್ತಾಗುತ್ತೆ. ಯಾರು ಆ್ಯಕ್ಟ್ ಮಾಡ್ತಾರಲ್ಲ, ಇದು ಚೆನ್ನಾಗಿ ಬಂದಿದೆಯೋ ಚೆನ್ನಾಗಿ ಬಂದಿಲ್ವೋ ಅದು ಫಸ್ಟ್ ಗೊತ್ತಾಗದೆ ಆ ಒಬ್ಬ ನಟನಿಗೂ ಗೊತ್ತಾಗುತ್ತೆ, ಆ ಒಬ್ಬ ಕಲಾವಿದನಿಗೆ ಗೊತ್ತಾಗುತ್ತೆ. ಯಾರು ಹೇಳಿದ್ರೆ ಗೊತ್ತಾಗಿಂತ ನೀವು ಹೇಳ್ದಂಗೆ ಒಬ್ಬ ಕಲಾವಿದನ್ ತನ್ನ ಒಳಗಡೆ ತಾನು ಅರ್ಥಕೊಂಡಾಗ ಬೆರೆತ್ಕೊಂಡಾಗ ತನಗೆ ಅನ್ನಿಸ್ದಾಗ್ಲೇ ಅದು ಒಬ್ಬ ಫಸ್ಟ್ ಗೊತ್ತಾಗದೆ ಅವನಿಗೆ. ನಾನು ಹೇಳೋದು ಈ ಡೈರೆಕ್ಟರ್ ಹೇಳ್ಬೋದು, ಏನೇನು ಅದೇ ಹೇಳ್ತೀನಲ್ಲ, ನಿಮಗೂ ಸಾಕಷ್ಟು ಸರಿ ಅನುಭವಕ್ಕೆ ಬಂದಿರ್ಬೋದು. ಆಗಲ್ಲ ಈ ಚಪ್ಪಾಳೆ ಇದೆಯಲ್ಲ ಅದು ಬೇಕು, ಆದ್ರೆ ಆ ಚಪ್ಪಾಳೆ ಗಿಟ್ಸ್ಕೊಳ್ಳೋದಕ್ಕಿದೆಯಲ್ಲ, ಆ ಒಳಗಿದೆಯಲ್ಲ ನಿಜ ನಿಜ, ಅದು ಹೊರಗಡೆ ಕೊಡಬೇಕು. ಆ ಚಪ್ಪಾಳೆ ನಾವು ನಿರೀಕ್ಷೆ ಮಾಡೋದೇ ಬೇಡ, ತನ್ನಿಂತಾನೇ ಬರುತ್ತೆ ನಿಮಗೆ. ನೀವು ಒಂದು ಹೇಳ್ತೀನಿ, ಈಗ ಎಷ್ಟೋ ಸರಿ ಯಾರ್ಯಾರೋ ಜನ ಬರ್ತಾರೆ ಸರ್, ದೊಡ್ಡವರೆಲ್ಲ ಬರ್ತಾರೆ, ಅನಿವಾರ್ಯವಾಗಿ ಎದ್ದು ಕೈ ಮುಗಿತೀವಿ. ಒಂದೊಂದ್ಸರಿ ಏನನ್ಸುತ್ತೆ, ಕೆಲವರು ಬರ್ತಾರೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಎದ್ದು ಹಿಂಗೆ ಅಂದ್ಬಿಟ್ಟು ಕೈ ಮುಗಿತೀವಿ. ಇಷ್ಟೇ ವ್ಯತ್ಯಾಸ ಸರ್, ಇಷ್ಟೇ ವ್ಯತ್ಯಾಸ. ಹೇಳಿ. ನಿಜ ಸರ್. ಇಲ್ಲ, ನನಗೆ ನೀವು ಮಾತಾಡ್ತಾ ಇದ್ರೆ ನಿಜಕ್ಕೂ ನನಗೆ ಒಂದು ಯೂನಿವರ್ಸಿಟಿ ನೋಡಿದಂಗೆ. ಅಂದರೆ ಈಗ ಒಬ್ಬ ಕಲಾವಿದನ ಆ ಭಾವನೆಗಳು, ಹಾವಭಾವಗಳು, ಅವನ ಪದ ಉಚ್ಚಾರಣೆ, ಪದ ಬಳಕೆ, ಆತನ ಅಂದರೆ ನೀವು ಹೇಳ್ತಾ ಇದ್ರೆ ಅದು ಅನಿಸ್ತಾ ಇರುತ್ತೆ ನನಗೆಲ್ಲೋ ಒಂದು ಕಡೆ. ಅಂದರೆ ನೀವು ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ, ಆಮೇಲೆ ಪ್ರತಿಯೊಬ್ಬ ಕಲಾವಿದನಿಗೆ ಇದನ್ನು ಕಲಿಬೇಕಾಗಿರುವಂಥದ್ದು. ನೀವು ಹೇಳ್ತಾ ಇದ್ರಿ ಒಂದು ಡೆಲಿವರಿ ಮಾಡ್ತೀವಿ ಅಂದರೆ ನಾವು ಬಳಸ್ಬೇಕಂದ್ರೆ ಆ ಮಾಡ್ಯುಲೇಷನ್ಸ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಪದ ಬಳಕೆ ಮಾಡುವಂಥದ್ದು, ಪದ ಉಚ್ಚಾರಣೆ ಇರಬಹುದು. ಸೊ ಎಲ್ಲವೂ ಕೂಡ ತುಂಬ ಇದಾಗುತ್ತೆ. ಯಾಕಂದರೆ ನನಗೆ ತುಂಬ ಅನಿಸ್ತದೆ, ಯಾಕಂದರೆ ಆ ವಿಚಾರದಲ್ಲಿ ಸರ್. ಇನ್ನೂ ಒಬ್ಬ ಕಲಾವಿದನಿಗೆ ಒಂದು ಕುಟುಂಬ ಅನ್ನುವಂಥದ್ದು ಯಾವ ರೀತಿಯಾಗಿ ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಆಯಿತು ಸರ್ ಈ ಸ್ಟಾರ್ಟಿಂಗಲ್ಲಿ ನೀವು ಬಂದಾಗ, ಅದಾದ ನಂತರದಲ್ಲಿ ಅಂತ? ರವಿ ಸರ್, ಬಣ್ಣ ಮತ್ತು ಸಂಸಾರ ಇದೆಯಲ್ಲ, ಅದು ಒಂದಕ್ಕೊಂದು ಸಪೋರ್ಟ್ ಮಾಡಲೇಬೇಕು. ಕರೆಕ್ಟ್. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಸರ್. ನನ್ನ ಹೆಂಡತಿ ಬಂದ್ಬಿಟ್ಟು ಪಂಜಾಬ್ ಅಮೃತ್ಸರದವಳು, ನಂದು ಲವ್ ಮ್ಯಾರೇಜು. ಓಕೆ. ಅಂಶು ಹೆಗಡೆ ಅಂತ, ಆ್ಯಕ್ಚುಲಿ ಅವಳು ಅಂಶು ಶರ್ಮಾ ಆ ಕಡೆ, ನನ್ನ ಮದುವೆ ಆದಮೇಲೆ ಅಂಶು ಹೆಗಡೆ. ಸರ್ ನಾನು ಪುಣ್ಯ ಮಾಡಿದ್ದೆ ಸರ್, ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ. ಅವಳು ಅಷ್ಟೊಂದು ಪುಣ್ಯ ಮಾಡಿಲ್ಲ, ನಾನು ಪುಣ್ಯ ಮಾಡಿದ್ದೀನಿ. ಅವಳು ಬಂದಿದ್ದು ಶ್ರೀಮಂತ ಕುಟುಂಬದಿಂದ. ಓಕೆ ಸರ್, ನಾನು ಮದುವೆ ಆದಾಗ ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್. ಆ ಟೈಮಲ್ಲಿ
ಅವಾಗ ಅಷ್ಟೊಂದು ಡೈರೆಕ್ಟರ್ಗೆಲ್ಲ ದುಡ್ಡೇ ಇರ್ತಿರ್ಲಿಲ್ಲ, ಹ್ಮ್ ಊಟ ಕೊಟ್ಟರೆ ಜಾಸ್ತಿ. ನಾನು ಹೇಳ್ತಿರೋದು ಒಂದು 32 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಕತೆ ಅಲ್ಲ, ಜೀವನ ಜೀವನ ಅವತ್ತಿನ ಒಂದು ಹೇಳ್ತೀನಿ. ಅವಾಗೆಲ್ಲ ಪೇಮೆಂಟೇ ಇರ್ತಿರ್ಲಿಲ್ಲ ಸರ್, ಕೆಲಸ ಕೊಟ್ಟರೆ ಸಾಕು, ಕಲಿಯೋಣ ಅಂತ ಬರ್ತಿದ್ವಿ. correct. ಅದನ್ನ ಆಗಿನ ಕಾಲದ ವ್ಯವಸ್ಥೆನೇ ಆಗಿತ್ತು, ಹಾಗಾಗಿ ಆ ವ್ಯವಸ್ಥೆನ ದೂರದಕ್ಕೆ ನಾನು ಇಷ್ಟಪಡ್ತಿಲ್ಲ. Correct. ಬಟ್ ನಾನು ಆ ಹುಡುಗಿನ ನೋಡಿದಾಗ ನನಗೆ ಇಷ್ಟ ಆದ್ಲು. ನಾನು ಡೈರೆಕ್ಟಾಗಿ ಐ ಲವ್ ಯು ಗಿವ್ ಯು ಅಂತೆಲ್ಲ ಇಲ್ಲ. ನಾನು ನಿನ್ನ ಮದುವೆ ಆಗ್ತಿದ್ದೀನಿ, ಅವಳು ಕ್ಯಾ ಅಂದ್ಲು. ನಾನೇನು ಅಂದ್ಕೊಂಡೆ, ಅದು ಯಾವ್ದು ನಮ್ಮ ಹವ್ಯಕ ಸಮ್ಮೇಳನಕ್ಕೆ ಬಂದಿದ್ದು, ಗೋಲ್ಡನ್ ಜುಬ್ಲಿ ಅಂತ ಚೌಡಯ್ಯ ಮೆಮೋರಿಯಲ್ ಹಾಲಕ್ಕೆ ಬಂದಾಗ ನೋಡಿದ್ದು. ಹವ್ಯಕರು ಇದೆ ಅಂತಂದ್ಬಿಟ್ಟು, ಅವ್ರು ಕಲಾವಿದ್ರ ಸರ್? ಇಲ್ಲ ಇಲ್ಲ ಇಲ್ಲ, ಕ್ಯಾ ಅಂತ ಅಂದ್ಲು. ಏನು ಹಿಂದಿ ಮಾತಾಡ್ತೀಯಾ ಇದಕ್ಕೆ ಬಂದ್ಬಿಟ್ಟು. ಈ ನಮ್ಮನೆಲ್ಲ ಕೆಲವೊಂದಿದೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ಊರಲ್ಲಿ ನಮ್ದು ಹವ್ಯಕ ಭಾಷೆ, ಅದರಲ್ಲಿ ಬಹುವಚನ ಇಲ್ಲ, ಏಕವಚನ ಇದೆ. ಈಗ ಈ ಕಣ ಗಿಣ ಎಲ್ಲ ಇಲ್ಲ. ಇವನು ಸಿರಿಸಿ ಅಲ್ಲಿಂದ ಒಂದು 15 ಕಿಲೋಮೀಟರ್ ಹೋಗಿ 15 ದಿವಸ ಉಳ್ಕೊಂಬಂದ್ಬಿಟ್ರೆ, ಕಣ ಹಂಗೆ ಕಣ, ಬೆಂಗಳೂರಿಗೆ ಬಂದು 15 ದಿವಸ ನಮ್ಮ ಭಾಷೆನೇ ಮರ್ತು ಬಿಡ್ತಾನೆ. ಇವಳು ಅದೇ ಥರದವಳಲ್ಲ ಅಂದ್ಕೊಂಡೆ. ಕಡೆ ಆಮೇಲೆ ಗೊತ್ತಾಯ್ತು ಅವಳು ಪಂಜಾಬ್ ಅಮೃತ್ಸರದ ಹುಡುಗಿ ಅಂತ. ಶೀ ಇಸ್ ಆಲ್ಸೋ ಬ್ರಾಹ್ಮಣು. ಮದುವೆಯಾಗಿ ಬಂದಮೇಲೆ ಸರ್ ನಾನು ಶೀಟ್ ಹೌಸಲ್ಲಿ ಇದ್ದಿತ್ತು. ಓಕೆ. ಎಷ್ಟು ಚಂದಿತ್ತು ಅಂದರೆ ಜೀವನ ಸರ್, ಖುಷಿಯಿಂದನೇ ಹೇಳ್ತೀನಿ. ಬಿಸಿಲು, ಬೇಸಿಗೆಲ್ಲ ಬಿಸಿಲು ಇದ್ದರೆ ಮನೆ ಒಳಗೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೆಕೆ. ಮಳೆಗಾಲದಲ್ಲಿ ಮಳೆ ಹೊರಗಡೆಗಿಂತನೂ ಹೆಚ್ಚಿಗೆ ನನ್ನ ಮನೆ ಒಳಗನೆ ಬರೋದು. ನಾನು ಆವಾಗ ಕೆಲಸಕ್ಕೆ ಹೋಗೋ ಬಂದಾಗ ರಾತ್ರಿ ಅವಾಗೆಲ್ಲ ಲೇಟ್ ಆಗೋದು. ಈಗ ನಂಗೆಲ್ಲ ಗೀಮಿಂಗ್ಸ್ ಎಲ್ಲ ಇರಲಿಲ್ಲ ಸೀರಿಯಲಲ್ಲಿ. ಸಿನಿಮಾದಲ್ಲಿತ್ತು ಕಾರ್ ಶಿಫ್ಟು 6 to 6 ಆ ಥರ ಇತ್ತು. ನಮ್ಮ ಸೀರಿಯಲಲ್ಲಿ ಟೈಮಿಂಗ್ಸ್ ಇರಲಿಲ್ಲ. ಬೆಳಗ್ಗೆ ಶೂಟಿಂಗ್ ಹೋಗೋಕ್ಕೆ ಇವ್ರು ಸರಿ ನಿದ್ದೆ ಇದು ಮಾಡೋಕ್ಕೆ ನಾನು ಮಲ್ಕೊಂಡ್ಮೇಲೆ ಆ ನೀರು ಇಷ್ಟಿರೋದು ಬಕೆಟಲ್ಲಿ ಎತ್ತಿ ಹೊರಗೆ ಹಾಕ್ಕೊಳ್ಳು. ಸರ್ ನಾನು ಹೇಗೆ ಹೇಳಲಿ ಅವಳ ಬಗ್ಗೆ, ಏನಂತ ಹೇಳಿ, ಇಷ್ಟ ಹೇಳಬಲ್ಲ ಸರ್. ಇಲ್ಲ, ಅವಳು ಬರೀ ನನ್ನ ಹೆಂಡತಿ ಅಲ್ಲ, ಅವಳು ನನ್ನ ಬದುಕು, ಅವಳು ನನ್ನ ಆಶಾ ಕಿರಣ, ಅವಳು ನನ್ನ ಚಂದ್ರಮ, ಅವಳು ನನ್ನ ಸಮುದ್ರ. 7 ಏನು ಆ ಪರ್ವತಗಳು ಇರ್ತಾರಲ್ಲ, ಸಮುದ್ರ ಏನಲ್ಲ, ಅಚಿತ್ತಾರದ ಮಳೆನೂ ಹೌದು, ಎಲ್ಲ ಎಲ್ಲ. ಇದು ನಾನು ಅವಳ ಬಗ್ಗೆ ಹೇಳ್ತಾ ಇರೋದೇನು ಗೊತ್ತಾ, ಈಗ ನಾನು ಹೇಳ್ಬೋದು ನಿಮ್ಮ ಹತ್ರ, ಅದೆಲ್ಲ ಏನು ಅಂತಂದರೆ ಈ ಶಬ್ದಗಳು ಅವಳ ಮುಂದೆ ಏನು ಅಲ್ಲ ಸರ್. 100 ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ ಸರ್. ಅವಳು ಎತ್ತಿದ್ದಕ್ಕೆ ಇವತ್ತಿನವರೆಗೂ ನಾನಿದ್ದೀನಿ. ಎಷ್ಟೋ ಸರಿ ಸರ್, ಅವತ್ತು ಊಟಕ್ಕಿರ್ತಿರ್ಲಿಲ್ಲ ಸರ್, ವಾರಗಟ್ಟಲೆ ಊಟ ಮಾಡ್ತಿರ್ಲಿಲ್ಲ, ಮದುವೆ ಆದ್ಮೇಲೂ ಕೂಡ. ಅವಳು ಯಾವತ್ತೂ ನಾನು ಹೀರೋ ಆಗ್ತೀನಿ ಅಥವಾ ದೊಡ್ಡ ನಿರ್ದೇಶಕ ಆಗ್ತೀನಿ ಅಥವಾ ಯಾವುದೋ ಒಂದು, ನಾನು ಅವಳ ಹತ್ರ ಅದನ್ನೆಲ್ಲ ಹೇಳಿಲ್ಲ, ನಾನು ಹಂಗಾಗ್ತೀನಿ ಇವತ್ತು ಮದುವೆ ಹಾಕೊಂಡ್ಬಿಡೋಣ, ಹಂಗೇನು ಇದೇ ಇಲ್ಲ. ಇದು ವಾಸ್ತವ, ನನ್ನ ಬದುಕು. ನಾನು ಪ್ರೀತಿಸ್ತೀನಿ, ಮದುವೆ ಆಗ್ತೀಯಾ, ಕಷ್ಟಗಳೇ ಇರುತ್ತೆ, ಸುಖ ಸಂತೋಷ ಏನಿದ್ರು ದೇವರು ನಮ್ಮ ಹಣೆಯಲ್ಲಿ ಬರೆದು ಕಳಿಸಿದ್ರೆ ಮಾತ್ರ ಸಿಗುತ್ತೆ. ಏನೂ ಇರಲಿಲ್ಲ ಸರ್, ಇವತ್ತಿಗೂ ನನ್ನ ಕೈಲಿ ಏನೂ ಇಲ್ಲ. ಆದರೆ ಇವತ್ತಿಗೂ ನನ್ನ ಕೈಯಲ್ಲಿ ಒಂದಿದೆ, ನನ್ನ ಹೆಂಡತಿ ಅನ್ನೋ ಒಂದು ಆ ಪ್ರೀತಿಯ ಆ ಪುಟ್ಟ ಹೃದಯ ಇದೆಯಲ್ಲ, ಅದಿದೆ ಸರ್ ನನ್ನ ಹತ್ರ. ನಾನು ನನ್ನ ಅಮ್ಮನ ನಾನು ತುಂಬ ನೆನಪು ಮಾಡ್ಕೋತೀನಿ. ಅಮ್ಮ ಇದಾರಲ್ಲ, ಅದು ಅಮ್ಮನೇ ರೀ. ನಿಜ. ಹೇಗೆ ಅಂತಂದರೆ, ನಾನಿಷ್ಟು 50 ಆಯಿತು, ಆದರೂ ಇವತ್ತಿಗೂ ಹಾಗೇನೆ. ಅದೇ ನಮ್ಮ ಅದರಲ್ಲೆಲ್ಲ ದುಡ್ಡೆಲ್ಲ ಅಡಗಿಸಿಟ್ಕೊಂಡು ಇದೆಲ್ಲ ಇದು ಮಾಡಿರ್ತಾರಲ್ಲ, ಇವತ್ತು ಇಷ್ಟು ವರ್ಷ ಆದ್ರೂ ತಮ್ಮ ಅಂತಂದ್ಬಿಟ್ಟು ಎತ್ತಿ ಕೊಡ್ತಾಳೆ. ನನ್ನ ಮಗ ಅಲ್ಲಿ ಹೇಗಿದ್ದಾನೋ ಏನಿದ್ದಾನೋ ಹೀಗಂತ. ಅದೇ ತಾಯಿ. ಮೊನ್ನೆ ಈ ಕರೋನಾ ಆದಾಗ್ಲೂ ಕೂಡ ಅಷ್ಟೇ, ಈ 15 ದಿವಸ ಹಿಂದೆ ಬಂದಾಗಲೂ ಅಷ್ಟೇ. ಅದೇನು 1000 ರೂಪಾಯಿ ಅಂತಲ್ಲ, ಅವಳು ನನಗೆ ಆ 10 ರೂಪಾಯಿ, ನಾನು ಇವತ್ತಿಗೂ ಬಂದಾಗ ಅಯ್ಯೇ ಅಂತೀನಿ. ಆ 1 ರೂಪಾಯಿ ಕೊಟ್ಟರು ಅದು ಎಷ್ಟು ಗೊತ್ತಾ ಪ್ರೀತಿ. ಆ ಥರ ಅಮ್ಮನೂ ಹಂಗೇನೆ. ಪ್ರತಿ ಒಂದು ಹಂತದಲ್ಲಿ ನಾನು ನನ್ನ ಅಮ್ಮ ಮತ್ತು ನನ್ನ ಹೆಂಡತಿನ ಮರೆತರೆ ನನ್ನ ಲೈಫ್ ಮುಗೀತು ಸರ್.
ಇವತ್ತು ಸಾಕಷ್ಟು ದಾರಿಗಳಿದೆ. ಒಬ್ಬ ಕೆಲಸ ಮಾಡಬೇಕು, ದುಡ್ಡು ಮಾಡಬೇಕು, ದುಡಿಬೇಕು, ಮತ್ತೊಂದು ಎಲ್ಲವನ್ನ ಮಾಡಬೇಕು ಅಂದರೆ ಅವನಿಗೆ 1000 ದಾರಿಗಳಿದೆ. ಬಟ್ ಕಲಾವಿದನಿಗೆ ಕಲೆ ಒಂದೇ ದಾರಿಯಾಗಿರುತ್ತೆ. ನನಗೆ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಕಲಾವಿದನಿಗೆ ಒಂದೇ ದಾರಿಯಾಗಿರುತ್ತೆ. ಆವಾಗ ಈ ಥರದ್ದೊಂದು ಫ್ಯಾಮ್ಲಿ ಅಂತ ಆದಾಗ, ಸಂಸಾರ ಆದಾಗ, ಮಕ್ಕಳು ಅಂತ ಆದಾಗ, ನಮ್ಮನ್ನು ನಂಬ್ಕೊಂಡು ಬಂದಂಥವ್ರಿಗೆ ನಾವು ಯಾಕಂದರೆ ಈ ರಂಗಗಳಲ್ಲಿ ನಾವು ಏನಂದರೆ ನಾವು ಬೆಳೆವರೆಗೂ ನಮ್ಮನ್ನು ದುಡ್ಡು ಅಂತೂ ಯಾವತ್ತೂ ಬರಲ್ಲ ಸರ್. ನಾವು ಬೆಳೆದ ಮೇಲೆ ನಮ್ಮನ್ನು ಅರ್ಸ್ಕೊಂಡು ಬರುತ್ತೆ. ಬಟ್ ಆ ಒಂದು ಜರ್ನಿ ಇದೆಯಲ್ಲ, ನೀವು ಹೇಳ್ದಂಗೆ ನಿಜಕ್ಕೂ ಆ ಒಂದು ಜರ್ನಿಲಿ ಯಾಕಂದರೆ ಸಂಸಾರವನ್ನು ಸಾಗಿಸಬೇಕು, ನಾವು ಸಕ್ಸಸ್ ಕಾಣಬೇಕು, ದುಡಿಯೋದು ಒಂದೇ ಅಂತ ನಮ್ಮ ಮೈಂಡಲ್ಲಿ ಇರಲ್ಲ. ನಾನು ಬೆಳಿಬೇಕು, ನಾನು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಎಲ್ಲವೂ ಇರುತ್ತೆ. ಇದ್ರ ಜೊತೆಗೆ ಈ ಸಂಬಂಧ ಸ್ಟ್ರಾಂಗ್ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಲ್ಲೋಕ್ಕೆ ಸಾಧ್ಯ ಅಂತ. ಹೌದು ಸರ್. ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ, ನಂದು ಹೇಳ್ತೀನಿ, ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ, ನನಗಿಷ್ಟ ಅಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ. ನನ್ನ ಹತ್ರ ಇವತ್ತಿನವರೆಗಾದ್ರೂ, ಈಗ ನನಗೆ ಮದುವೆ ಆಗಿ 29 ವರ್ಷ ಆಯಿತು ಸರ್. ಆಗಸ್ಟ್ 14ಗೆ 30 ವರ್ಷ ಆಗುತ್ತೆ. ಏನು ತಗೊಂಬಂದಿದೆಯಾ, ಎಷ್ಟು ದುಡಿದೆ, ಇವತ್ತು ನನಗೆ ಊಟಕ್ಕಿದೆಯಾ, ಒಂದು ದಿವಸನೂ ಕೇಳಿಲ್ಲ ಸರ್. ಅವಳು ಒಂದು ದಿವಸನೂ ಕೇಳಿಲ್ಲ. ಅದೇ ಅನ್ನಲ್ಲ, ಅವಳು ಬಂದಿದ್ದು ಶ್ರೀಮಂತ ಫ್ಯಾಮಿಲಿಯಿಂದ. ಇವತ್ತಿನವರೆಗೂ ಆ ಫ್ಯಾಮಿಲಿಯಿಂದ ಒಂದೇ ₹1 ನಾವು ತಗೊಂಡಿಲ್ಲ. ಬೇಡಲೂ ಬೇಡ. ಅವಳಿಗೂ ಇಷ್ಟ ಅಲ್ಲ, ನನಗೂ ಇಷ್ಟ ಅಲ್ಲ. ಕಷ್ಟಗಳಿದೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗೋದು ನಾಮರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ನನಗೆ 2 ಮಕ್ಕಳಾದವು. ಆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಶುಗರ್ ಬಂದ್ಬಿಡ್ತು. ನಾನು ಹೆಂಡ್ತಿಗೆ ಮೊದಲೆಲ್ಲ ಶುಗರ್ ಇರಲಿಲ್ಲ. 2 ಮಕ್ಕಳು ಹಾಗೆ ಸತ್ತು. ಆ ಶುಗರ್ ಮಗುಗೆ ಅಟ್ಯಾಕ್ ಆಗ್ಬಿಟ್ಟು ಇದೇ ಹರಿಶ್ಚಂದ್ರ ಘಾಟಲ್ಲಿ ಮಲ್ಕೊಂಡವೆ. ಒಂದು ಮಗು ಆಯಿತು, ಅದು ಹಾಗೆ ಹೋಯ್ತು. ಇನ್ನೊಂದು ಮಗು ಆಯಿತು, ಅದು ಹಾಗೆ ಹೋಯ್ತು. ಮತ್ತೆ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಯಾಕೆಂದ್ರೆ ನಾನು ಈಗ ಹೊರಗಡೆ ಶೂಟಿಂಗೆಲ್ಲ ಹೋಗ್ಬಿಡ್ತೀನಿ ಸರ್. ಅವಳು ಒಬ್ಬಳೇ ಮನೇಲಿರೋದು. ಅವಳು ಒಂಥರ ಮಾನಸಿಕ ಹೋಗ್ಬಿಡುತ್ತೆ. ಇನ್ನೊಂದು ಮಗು ಆದರೂ ಹೀಗೆ ಆಗ್ಬಿಡುತ್ತಾ, ಇನ್ನೊಂದು ಮಗು ಆದರೂ ಹೀಗೆ ಆಗ್ಬಿಡುತ್ತಾ ಅನ್ನೋದಿರುತ್ತೆ. ಅದಕ್ಕೆ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ, ಮಕ್ಕಳು ಬೇಡ, ನನಗೆ ನೀನು, ನಿನಗೆ ನಾನು. ಇವತ್ತಿಗೂ ನಾನು ಅವಳಿಗೆ ದದ್ದ ಅಂತ ಕರಿತೀನಿ, ಅವಳು ನನಗೆ ದದ್ದ ಅಂತ ಕರೀತಾಳೆ. ಹೀಗೆ ಅವಳು ನನ್ನನ್ನು ಪ್ರೀತಿಸಿದ್ದು ಏನು ಗೊತ್ತಾ ಸರ್, ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಂಡು ಪ್ರೀತಿಸಿಲ್ಲ. ಪ್ರೀತಿ ಒಂದನ್ನು ಮಾತ್ರ ಇಟ್ಟುಕೊಂಡೇ ಪ್ರೀತಿಸಿದ್ದು ಅಷ್ಟೇ. ಅದಕ್ಕೆ ಇವತ್ತಿನವರೆಗೂ ನಾನು ನನ್ನ ಹೆಂಡತಿ ಗಟ್ಟಿಯಾಗಿದ್ದೀವಿ. ನೋಡಿ ಸರ್, ಎಂತಹ ಎಷ್ಟೋ ಸರಿ ಕೆಲವರು ಅನ್ನೋರು ಅನಿಸುತ್ತೆ ನನಗೂ, ಪಾಪ ಅವಳೆಷ್ಟು ನೊಂದ್ಕೊಂಡಿರ್ತಾಳೆ ಅಂತ. ಏನು ಮದುವೆಯಾಗಿ ನಿಮಗೂ ಗೊತ್ತಿರುತ್ತೆ, ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ವಾ ಅಂತಂದಾಗ ಏನಾಗುತ್ತೆ ಗೊತ್ತಾ, ಅದು ಗಂಡು ಮಕ್ಕಳಿಗೆ ಏನೋ ಒಂದು ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಅದು ಆಗಲ್ಲ. ಆಯ್ತಾ? ಇದನ್ನ ಹೇಗೆ ಹೇಳಬೇಕು, ಹೇಗೆ ಬಿಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ಆಗ ನಾನು ಮದುವೆ ಆದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದೆ ಅಂತ ಹೇಳಿದೆ. ಊಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಮಗು ಏನೋ ಹಿಂಗಾಗ್ಬಿಡುತ್ತಲ್ಲ. ಆಗ ನಮ್ಮ ಡಾಕ್ಟ್ರು ಕೂಡ ಹೇಳಿದರು, ಬೇಡ ಆಪರೇಷನ್ ಮಾಡಿಸ್ಬೇಡಿ, ನಮಗೆ ತಿನ್ನಕ್ಕೆ ದುಡ್ಡಿಲ್ಲ. ಬಹುಶಃ ಅದರದ್ದು ಇಫೆಕ್ಟ್ಗಳು ಏನಾಗಿದೆ, ಅದು ಈ 2 ಮಗು ಸಾಯೋದಕ್ಕೆ ಕಾರಣ ಆಯಿತು. ಒಪ್ಕೋತೀನಿ ಸರ್. ಆದರೂ ಕೂಡ ನನ್ನ ಹೆಂಡತಿ, ಇವನ ಹತ್ರ ದುಡ್ಡಿಲ್ಲ, ಇವನು ಹೀರೋ ಆಗಲಿಲ್ಲ, ನನ್ನ ಬಿಟ್ಟು ಹೋಗಿಲ್ಲ ಸರ್. ನನ್ನ ಜೊತೆ ನಿಂತ್ಕೊಂಡ್ಳವಳು, ಸಾಥ್ ಕೊಟ್ಲು. ಎಷ್ಟು ಇನ್ನೊಂದು ಮಜಾ ಹೇಳ್ತೀನಿ. ಮಗು ಸತ್ತೋಯ್ತು ಸರ್. ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟು ಆಗಲಿಲ್ಲ. ಈ ಲೀಲಾ ಪ್ಯಾಲೇಸ್ ಎದುರುಗಡೆ ಇದಿದೆಯಲ್ಲ, ಮಣಿಪಾಲ್ ಹಾಸ್ಪಿಟಲ್, ಕೊನೆಗೂ ಹೋಯ್ತು ಆ ಮಗು. ಅವತ್ತು ಕುಂಕುಮ ಭಾಗ್ಯ ಶೂಟ್ ಇತ್ತು. ಮಗು ಹೋಯ್ತು. ಆ ಮಗು ಏನು ತಪ್ಪು ಮಾಡಿಲ್ಲ ಸರ್. ಅದು ನರಕಕ್ಕಂತೂ ಹೋಗಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ, ಸ್ವರ್ಗಕ್ಕೆ ಹೋಗುತ್ತೆ. ಆದರೆ ಏನಾಗುತ್ತೆ ಕೇಳಿದ್ರೆ, ಅದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಅವ್ರ ಮಕ್ಕಳೆಲ್ಲ ಬಂದಿರ್ತವೆ. ನಾನು ಆ ಮಗುನ ದುಂಡಿಗೆ ಅಂತಂದರೆ ಬೆತ್ತಲೆ ಮಾಡಿ ಮಲಗಿಸಿ, ನಮ್ಮಲ್ಲಿ ಸುಡ್ತಾರೆ ಉಪನಯನ ಆದಮೇಲೆ, ಅದಕ್ಕೂ ಮುಂಚೆ ಆದರೆ ಹೂಡ್ತಾರೆ. ಇದೇ ಹರಿಶ್ಚಂದ್ರ ಘಾಟಲ್ಲಿ ಅದೇನೋ ಸಿಗುತ್ತೆ ಸರ್, ಹ್ಯಾಪಿ ಬರ್ಡೇ ಅಂತ ಒಂದು ಬಟ್ಟೆ ಸಿಗುತ್ತೆ. 2 ಬಟ್ಟೆ ತಗೊಂಡೆ ಸರ್. ಒಂದು ಕೆಳಗಡೆ ಮಲಗಿಸಿದೆ,
ಅದ್ರ ಮೇಲೆ ನನ್ನ ಮಗುನ ಹಾಕಿದೆ, ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕಿದೆ. ಯಾಕೆಂತಂದರೆ ಅಶೋಕ್ ಹೆಗಡೆ ಏನೋ ಆರ್ಟಿಸ್ಟ್ ಮಗ ಅಂತ ಅಲ್ಲೂ ಕೂಡ ಆರ್ಟಿಸ್ಟ್ಗಳನ್ನು ಮರ್ಯಾದೆ ತೆಗಿಬಾರ್ದು ನನ್ನ ಮಗ ಅಂತ. ಒಂದೇ ಬಟ್ಟೆ ಹಾಕ್ಕೊಂಡವನೆ, ತೊಳೆದ್ಬಿಟ್ರೆ ಇನ್ನೂ ಏನು ಹಾಕತ್ತಾನೆ, ಅದು ಒಣಗೋ ತನಕ ಕಾಯ್ಬೇಕಲ್ವಾ, ಅದಕ್ಕೆ 2 ಬಟ್ಟೆ ಹಾಕಿ ಕಳಿಸಿರೋದು ನಾನು. ಅದು ಸತ್ತಿರ್ಬೋದು, ಜೀವ ಇಲ್ಲದೆ ಇರ್ಬೋದು, ಆದರೆ ನನ್ನ ಹೆಂಡತಿಯ ಮನಸ್ಸಿನಲ್ಲಿ, ಜೀವದಲ್ಲಿ ಅದಿದೆ. ಆ ಜೀವ ನಮ್ಮ ಹತ್ರ ಇದೆ ಇವತ್ತಿನವರೆಗೂ. ಅದಕ್ಕೆ ಸರ್ ಒಂದು ಹೇಳ್ತೀನಿ, ನನಗೆ ನನ್ನ ಹೆಂಡತಿ ಅವಳ ಹೆಂಡತಿ ಮಾತ್ರ ಅಲ್ಲ, ಇವತ್ತಿಗೂ ನಾವು ಕಟ್ಸ್ತಾಳಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ, ಹೊಡೆದಾಟ ಮಾಡ್ತಿದ್ದೀವಿ ಒಳ್ಳೆಯ ಬದುಕಿಗೋಸ್ಕರ. ಆವತ್ತಿನಿಂದ ಇವತ್ತಿನವರೆಗೂ ವಯಸ್ಸು ಆಗ್ತಾ ಬಂತು, ಅದ್ರ ಒಂದಲ್ಲ ಒಂದು ದಿನ ಆದರೂ ನನ್ನ ಹೆಂಡತಿ ನಾನು ತುಂಬ ಖುಷಿಯಾಗಿರ್ಬೇಕು ದದ, ನಾನು ಒಳಗೆ ದದ ಅಂತ ಖುಷಿಯಾಗಿ ನಕ್ಕೊಂಡು ಒಂದು ಇರ್ತೀವಲ್ಲ, ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ದಿನನ ನನ್ನ ಟಿ ವಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ನನ್ನ ಸಿನಿಮಾ ಇಂಡಸ್ಟ್ರಿ ಆಗಿದ್ರೂ ಕೂಡ ಒಂದಲ್ಲ ಒಂದು ದಿನ ಕೊಡುತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸದ ಮೇಲೆ ಇವತ್ತಿನವರೆಗೂ ಈ ಇಂಡಸ್ಟ್ರಿಯಲ್ಲಿ ಬದುಕ್ತೀನಿ. ಕೊಡ್ತಾಳೆ ನನ್ನ ತಾಯಿ. ಖಂಡಿತ ಸಿಗುತ್ತೆ ಸರ್. ಇಲ್ಲ, ನನಗೆ ಏನೇನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಕೇಳಿ ಸರ್, ಅಂದರೆ ಈ ನಮಗೂ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಏನಿದೆ ಅಂತರಂಗ ಅಂತ ಹೌದು, ಏನೋ ಒಂದು ಅವಕಾಶ ಸಿಕ್ಕಿದೆ ಹೇಳ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅದು ಎಲ್ಲೋ ಒಂದೊಂದ್ಸರಿ ಹೇಳ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಮನಸ್ಸು ಒಂದಷ್ಟು ಹಗುರಾಗತ್ತೆ ಅಂತ ಅನ್ಸುತ್ತೆ, ಮತ್ತು ಅದೆಲ್ಲ ನಿಂತ್ಕೊಡುತ್ತೆ. ಅಟ್ಲೀಸ್ಟ್ ಆ ಟೈಮ್. ಈಗ ಕೆಲವು ಹೇಳ್ತಾರಲ್ಲ, ಕಷ್ಟದಲ್ಲಿದ್ದಾರೆ ಹೇಳೋರು ಹತ್ತು ಬಿಡ್ಬೇಕು, ಅವ್ರನ್ನ ಕಂಟ್ರೋಲ್ ಮಾಡಬಾರ್ದು ಅಂತ. 100% ಸತ್ಯ ಸರ್. ಅದೇ ನಕ್ಕರು ಹಂಗೆ ನಗ್ತಾ ಇರಬೇಕು, ಅದನ್ನು ಕಂಟ್ರೋಲ್ ಮಾಡಬಾರ್ದು ಅಂತ. ಇಷ್ಟೇ ಸರ್ ಜೀವನ. ಇದು ಹೆಂಗೆ ಅಂತಂದರೆ ಅಳು ಮತ್ತೆ ನಗು ಮತ್ತೆ ಅಳು, ಇದಿಷ್ಟೇ. ಕೊನೆಗೆ ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈಗ ನಾವೆಲ್ಲ ಇದು ಎತ್ತದು ಹೆಸರು ಕೀರ್ತಿ ಅದೆಲ್ಲ ಇದು ಮಾಡ್ತೀವಿ ಸರ್. ಹುಟ್ಟಿದಾಗ ಉಸಿರು ಮಾತ್ರ ಇರುತ್ತೆ, ಹೆಸರಿರಲ್ಲ. ಹೆಸರು ಎಷ್ಟು ನಮ್ಮನ್ನೆಲ್ಲ 11 ದಿನಕ್ಕೆ 12 ದಿನಕ್ಕೆ ಇದು ಮಾಡ್ತಾರೆ. ಸತ್ತಾಗ ಉಸಿರು ನಿಂತೋಗಿರುತ್ತೆ, ಹೆಸರಿರುತ್ತೆ. ಉಸಿರು 3 ಅಕ್ಷರ, ಹೆಸರು 3 ಅಕ್ಷರ. ಆ ಉಸಿರು ಬಂದಾಗಿನಿಂದ ಉಸಿರು ಹೋಗೋವರೆಗೆ ನಡುವಿನ ಜೀವನ ಇದೆಯಲ್ಲ, ಅದು ಒಂಥರ ಮಜಾ ಕೊಡುತ್ತೆ ಸರ್. ಅನುಭವಿಸ್ಬೇಕು ಪ್ರತಿಯೊಂದನ್ನು. ಜೀವನ ಹೆಂಗೆ ನೋಡಿದಿರಾ ಸರ್ ನೀವು? ಜೀವನ ಯಾವ ರೀತಿ ನೋಡಿದಿರಾ? ಜೀವನ ಒಂದೇನು ಗೊತ್ತಾ, ನಾವು ನೋಡೋಕ್ಕಾಗಲ್ಲ ಸರ್, ಅನುಭವಿಸ್ಬೇಕು. ಅಲ್ಲ, ಮೀನ್ಸ್ ಅನುಭವ. ಈಗ ನೀವು ಹೇಳಿದ್ರಲ್ಲ ಸರ್ ಇವಾಗಲೇ, ನೀವು ಆ ಒಂದು ನರಕ ಯಾತನೆ ಅಂದರೆ ಅವತ್ತು ನಾವು ಒಳಗಡೆ ಅನುಭವಿಸೋದು ಬೇರೆ ಸರ್. ಹೊರಗಡೆ ನೀವು ಹೇಳ್ದಂಗೆ 1000 ಜನ, ನಾವು ಫಸ್ಟಲ್ಲಿ ನಾವು ಮೊದಲೇ ಮಾತಾಡ್ಬೇಕಾದ್ರೆ 1000 ಜನ 1000 ಮಾತಾಡ್ತಾರೆ ಅಂತೇಳಿ. ಬಟ್ ನೀವು ಅವಾಗಲೇ ಹೇಳ್ತಾ ಇದ್ದಾಗ ಒಬ್ಬ ಮನುಷ್ಯನ ಮನಸ್ಥಿತಿಗೆ ಪಕ್ಕದಲ್ಲಿರುವಂಥವರು, ಸುತ್ತಮುತ್ತಲಿನವರು ಗಾಯದ ಮೇಲೆ ಇನ್ನಷ್ಟು ಬರೆ ಹೇಳುವಂತಹ ಕೆಲಸವನ್ನು ಮಾಡಿದಾಗ ಎಷ್ಟು ನೋವಾಗುತ್ತೆ. ಅಂದರೆ ನೀವೇನೋ ಇಲ್ಲೇನೋ ಸಾಕಷ್ಟು ನಾನು ಕೋಟಿ ಮಾಡಬೇಕು, ಇಷ್ಟು ದೊಡ್ಡ ಮಾಡಬೇಕು, ಮತ್ತೊಂದು ಎಲ್ಲವನ್ನು ಮಾಡಬೇಕು ಅಂತಲ್ಲ. ಒಬ್ಬ ಕಲಾವಿದನಾಗಿ ಕಲಾದೇವತೆಯ ಸೇವೆ ಮಾಡಿಕೊಂಡು ಆ ಕಲಾದೇವತೆ ಕೊಟ್ಟಂತಹ ಒಂದು ಗೌರವದಲ್ಲಿ ನಾನು ಇರ್ತೀನಿ ಅಂತ ಬಂದಂಥವ್ರು. ಬಟ್ ಇದೆಲ್ಲವನ್ನು ನೋಡಿದಾಗ ನಿಮಗೆ ಅನಿಸುತ್ತಲ್ವ ಸರ್, ಇಷ್ಟೇನಪ್ಪ ಜೀವನ ಇದು ಅಂತ? ಸಾಕಷ್ಟು ಸರಿ ಅನಿಸಿದೆ, ಸುಳ್ಳು ಹೇಳಬಾರ್ದು. ಹಾಗೆ ಅನಿಸಿದೆ ಅಂದ ಮಾತ್ರಕ್ಕೆ ಅಲ್ಲಿಗೆ ನಮ್ಮ ಹೋರಾಟನ ನಿಲ್ಲಿಸಬಾರ್ದು. ಜೀವನ ಮುಗಿದು ಹೋಗ್ಬಿಡುತ್ತೆ, ಅದಾಗಬಾರ್ದು ಸರ್. ಅದು ಏನಾಗುತ್ತೆ ಅಂತಂದರೆ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಷ್ಟೆಲ್ಲ ಇದಾಯಿತು ಯಾಕಪ್ಪ ಜೀವನ ಇಷ್ಟೇ ಸಾಕು ಅಂತ ಅನಿಸ್ಬಿಟ್ಟು ನಾವೇನಾದರೂ ಮಾಡ್ಕೊಂಬಿಟ್ವಿ ಅಂತ ಇಟ್ಕೊಳ್ಳಿ, ಅಕಸ್ಮಾತಾಗಿ. ನಾಳೆ ಈ ನಾನು ಹಳ್ಳಿಯಿಂದ ಬಂದು ಆವಾಗಲೇ ಒಂದು ಹೇಳಿದೆ, ಏನು ಅಂತಂದರೆ, ಅಯ್ಯೋ ಇವನು ಇದು ಮಾಡ್ತಾನೆ ಅದು ಸುಳ್ಳ ಇದು ಸುಳ್ಳ ಅಂತ. ಎಷ್ಟೋ ಹಳ್ಳಿಯಿಂದ ಕಲಾವಿದರು ಹೊರಗಡೆ ಬರಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೋಡಿದ್ಯಾ ಅಶೋಕ್ ಹೆಗಡೆ ಜೀವನ ಹೆಂಗಾಯ್ತು ಅಂತ. ನಾನು ಎಷ್ಟೋ ಹಳ್ಳಿಯಿಂದ ಬರೋ ಕಲಾವಿದರನ್ನ ಅಲ್ಲೇ ಕಟ್ಟಾಕ್ದಂಗೆ ಆಗುತ್ತೆ. ಹೇಳ್ತಾರೆ ಅವ್ರ ಅಪ್ಪ ಅಮ್ಮ. ಯಾಕಂದ್ರೆ ನನ್ನ ಹೆಸರಿದೆ ಸರ್, ನನ್ನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ನನಗೆ ಬೇಕಾದಷ್ಟು ಹೆಸರು ಈ ತಾಯಿ ಸರಸ್ವತಿ ನನಗೆ ಕೊಟ್ಟಿದ್ದಾಳೆ, ಗೊತ್ತಾಯ್ತಾ?
ಆದರೆ ಅದೆಷ್ಟೋ ಜನ ಹಳ್ಳಿಯಿಂದ ಬರ್ತಾರೆ, ನೋಡಿದೆ ಅಶೋಕ ಹೆಗಡೆ ಜೀವನ ಹೇಗಾಯ್ತು, ಅವ್ನು ಹೇಗೆ ಮಾಡ್ಕೊಂಡ್ಬಿಟ್ರು ಅಂತ. ಇಷ್ಟು ವರ್ಷ ದುಡ್ದ 53 ವರ್ಷದಲ್ಲಿ ಇನ್ನು ಕರೆಕ್ಟಾಗಿ ಜೀವನನೇ ಇದಾಗ್ಲಿಲ್ವಲ್ಲ ಅಂತ ಹೋಗ್ಬೇಡಿ ಅಂತ ಹೇಳ್ತಾರೆ, ಕಟ್ ಹಾಕ್ತಾರೆ. ಅದರಿಂದ ಏನು ಹೇಳಿ, ನಾನು ಮತ್ತಷ್ಟು ಶಾಪಗಳನ್ನು ಹೊತ್ಕೋಬೇಕು, ಅದಾಗಬಾರ್ದು. ನೋಡು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಆದರೂ ಕೂಡ ಕೊನೆಗೆ ಒಂದು ದಿನ ಆದರೂ ಬಂದು ನಿಂತನಲ್ಲ ಈ ಅಶೋಕ್ ಹೆಗಡೆ, ಗೊತ್ತಾಯ್ತಾ? ಅದಾಗಬೇಕು ನಾನು. ಎಸ್, ಇನ್ನು ಕೊನೆಯದಾಗಿ ಏನಾದರೂ ನಿಮ್ಮ ಹೇಳ್ಕೋಬೇಕು, ಯಾರಿಗಾದರೂ ಹೇಳಬೇಕು ಅನ್ನೋಂಥದ್ದಿದ್ರೆ, ಸೊ ಈ ನಮ್ಮ ವೇದಿಕೆ ಮುಖಾಂತರ ನಿಮ್ಮ ಮನಸ್ಸಲ್ಲಿರೋದಿಲ್ಲ, ನಾನು ಈ ವಿಚಾರ ನಾನು ಹೇಳಬೇಕು ಅನ್ನೋಂತಿದ್ರೆ ಯಾರಿಗೆ ಏನು ಹೇಳೋಕ್ಕೆ ಸರ್, ಒಂದು ಹೇಳ್ತೀನಿ, ನಾನು ಯಾರಿಗೂ ಏನೂ ಹೇಳುವಂಥದ್ದೇನಿಲ್ಲ. ಅಕಸ್ಮಾತ್ತಾಗಿ ಹೇಳೋದಿದ್ರೆ ನಾನು 3 ಜನಕ್ಕೆ ಹೇಳಬೇಕು. ದದ, ಐ ಲವ್ ಯು ಫಾರ್ ಎವರ್. ಜೀವನದ ಪರ್ಯಂತ ನಿನ್ನನ್ನು ಪ್ರೀತಿಸ್ತೀನಿ. ಎಷ್ಟೇ ಕಷ್ಟ ಬಂದರೂ ನನ್ನ ಜೊತೆ ಸಾಥ್ ಕೊಟ್ಟೆ, ನಿಂತ್ಕೋತಾ ಇದೆಯಾ. ನಾನು ಪುಣ್ಯ ಮಾಡಿದ್ದೀನಿ ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ. ಇನ್ನು ನಮ್ಮಮ್ಮ ಆಯಿ, ನಮ್ಮ ಕಡೆ ಅಮ್ಮ ಅಂತ ಹೇಳಲ್ಲ, ಆಯಿ ಅಂತ ಕರಿತೀವಿ. ಹಾಗಾಗಿ ಆಯಿ ಅನ್ನೋದು, ಅಮ್ಮಂಗೆ ಆಯಿ ಅಂತ, ತಾಯಿಗೆ ಆಯಿ ಅಂತ ಕರೆಯೋದು. ಆಯಿ, ಖುಷಿ ಇದ್ದು ನಿನ್ನ ಹೊಟ್ಟೆಲಿ ಹುಟ್ಟಿರೋದು. ಕಾನಳ್ಳಿ ಅಂತ ಹುಟ್ಟಿದವನು ಇವತ್ತು ಬೆಂಗಳೂರಿಗೆ ಬಂದು ಏನೂ ಇಲ್ದೇ, ಯಾರದ್ದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದೇ ಕಷ್ಟಪಟ್ಟು ಬಂದು ಈ ಹಂತದವರೆಗೆ ಬಂದಿ ಅಂದರೆ ಆಯಿ, ಅದು ನಿನ್ನ ಆಶೀರ್ವಾದ, ಅದು ನಿನ್ನ ಪ್ರೀತಿ. ಎಂಥದೇ ಕಷ್ಟದಲ್ಲಿರಲಿ, ಇರದ್ದೇನೆ ಇರಲಿ, ಸುಖವಾಗಿದ್ನ ಪ್ರತಿದಿನ ಫೋನ್ ಮಾಡಿ ಕೇಳ್ತಿಲ್ಲ, ಆಯಿ ಮಗ ಹೆಂಗಿದ್ದೆ. ಎಲ್ಲೋ ವಾರಕ್ಕೊಂದ್ಸರಿ ಫೋನ್ ಮಾಡಿದ್ರೆ ಅದು ಬೇರೆ ಆಗಿತ್ತು, ಆಯಿ ನೀನು ಪ್ರತಿದಿನ ಕೇಳುತ್ತೆ ಹೆಂಗಿದ್ದೆ ಮಗ ಅಂತ. ನಿನ್ನಂತ ಆಯಿ ಪಡೆದಿದ್ದಲ್ಲೇ 7 ಜನ್ಮದ ಪುಣ್ಯ. ಆಯಿ, ಇದು ಯಾವುದೋ ಅತಿಶಯೋಕ್ತಿ ಅಲ್ಲ. ಹಂಗೆ ಅಪ್ಪ, ಹೇಗೆ ಹೇಳಿ, ಅವಾಗೆಲ್ಲ ನೀನು ಊರ್ ಬದಿಗೆಲ್ಲ ನಾಟಕ ಕಲಿಸ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ. ಅದೇ ಕಲೆ, ಬ್ಲಡ್, ಅದೇ ರಕ್ತ. ನಾನು ಏನೋ ಸಿಕ್ಕಾಪಟ್ಟೆ ಎಂಥದ್ದು ದುಡ್ಡು ಅದು ಇದು ಎಂಥದ್ದು ಮಾಡಿದ್ನಿಲ್ಲ ಅಪ್ಪ. ಆದರೆ ನೀನು ಆಯಿ ಕೊಟ್ಟಂಥ ಆಶೀರ್ವಾದ, ಆ ತಾಯಿ ಸರಸ್ವತಿ ಆಶೀರ್ವಾದದಿಂದ ಅಶೋಕ್ ಹೆಗಡೆ ಅನ್ನೋ ಒಂದು ಹೆಸರು ಮಾಡಿದ್ದಿ. ಅಷ್ಟು ಸಾಕು ಅಪ್ಪ. ಯಾರು ಇಲ್ಲಿಂದ ಹೊತ್ಕೊಂಡು ಹೋಗ್ತಿವಿಲ್ಲ, ಬೇಜಾರು ಮಾಡ್ಕೊಳ್ಳಿ. ಆಯಿ, ಅಪ್ಪಯ್ಯ, ನಮಸ್ಕಾರ. ದದ್ದ, ಐ ಲವ್ ಯು. ಥ್ಯಾಂಕ್ ಯು ಸರ್. ನಿಜಕ್ಕೂ ನಿಮ್ಮ ಜೀವನವನ್ನು ನೋಡಿದಾಗ ಎಷ್ಟೋ ಜನಗಳಿಗೆ ಇಷ್ಟೇನಪ್ಪ ನಮ್ಮ ಜೀವನ ಅಂದ್ಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನು ಅಂತ್ಯವನ್ನು ಮಾಡ್ಕೊತಿರ್ತಾರೆ. ಬಟ್ ನಿಮ್ಮ ಒಂದು ಇವತ್ತು ನಮ್ಮ ಅಂತರಂಗದಲ್ಲಿ ನಿಮ್ಮ ಕಾರ್ಯಕ್ರಮನ ನೋಡಿದಾಗ ಎಷ್ಟೋ ಕಲಾವಿದರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಇಲ್ಲೊಂದು ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಒಂದು ಅನ್ಕೊತೀನಿ ಸರ್. ಇದರಲ್ಲಿ ಒಂದು ನಾನು ಮರೆತೆ ಹೇಳೋದಕ್ಕೆ, ನಾನು ಇನ್ನೊಬ್ಬ ದೊಡ್ಡ ವ್ಯಕ್ತಿಯವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಮಹಾಲಕ್ಷ್ಮಿ ಲೇಔಟ್ನ MLA ಇದ್ದರು, MLA ಈಗಲೂ ಇದ್ದಾರೆ, ಮೊದಲು ಮಿನಿಸ್ಟರ್ ಇದ್ದರು, ಗೋಪಾಲಯ್ಯನವರು. ನಾನು ಗೋಪಾಲಣ್ಣವ್ರು ಅಂತ ಕರಿತೀನಿ. ನಾನು ಅಥವಾ ಅಂಶು, ನಾನು ಮತ್ತು ನನ್ನ ಹೆಂಡತಿ ಎಷ್ಟೇ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಗೋಪಾಲಣ್ಣವರೇ. ಅದು ಯಾಕೆ, ಏನು, ಎತ್ತ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆ ಇನ್ಸಿಡೆಂಟ್ ಹೇಳ್ತೀನಿ ಇಂಡೈರೆಕ್ಟಾಗಿ. ರಾತ್ರಿ 9:30 10 ಗಂಟೆಗೆ ನಿಮಗೆ ಫೋನ್ ಮಾಡಿದ್ದೆ. ನೀವೇನೋ ನನಗೆ ಬುದ್ಧಿವಾದ ಹೇಳಿದ್ರಿ, ಬೆಳಗ್ಗೆ ನಿಮ್ಮ ಆಫೀಸಿಗೆ ಕರೆದ್ರಿ. ಬಾಕಿದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇವತ್ತಿಷ್ಟು ಮಾತಾಡ್ತಿದ್ದೀನಲ್ಲ,
ನಿಮ್ಮಿಂದ ಗೋಪಾಲಣ್ಣ, ನಿಮ್ಮಿಂದ ಅಷ್ಟೇ. ಓಕೆ. ಎಸ್ ಸರ್. ಇಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಈ ಏಳು ಬೀಳುಗಳು ಅಂದರೆ ಆ, ಈ ಹಾಸ್ಪಿಟ್ಲಲ್ಲಿ ICUಗಳಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾ ಇರ್ತೀವಿ. ಏಳು ಬೀಳುಗಳು ಎಲ್ಲವನ್ನ ನೋಡ್ತಾರೆ. ಜೀವನ ಅಂದಾಗ ನೋವುಗಳು, ನಲಿವುಗಳು, ದುಃಖ, ಸಂತೋಷ ಎಲ್ಲವನ್ನ ಸೇರಿದಂತಹ ಒಂದು ಅದ್ಭುತವಾದಂತಹ ಒಂದು ಜೀವನ ಇದು. ನಾವು ಅದನ್ನು ಹೆಂಗೆ ರೂಪಿಸ್ಕೊತೀವಿ, ಹೆಂಗೆ ಹಾಳು ಮಾಡ್ಕೋತೀವಿ, ಯಾವ ರೀತಿಯಾಗಿ ತಗೋತೀವಿ, ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಟಿಮೇಟ್ ಆಗಿ ನಮ್ಮ ಜೀವನ ನಮ್ಮದೇ ಅಲ್ವಾ? ಅಲ್ವಾ? ಸೊ ನಾವು ಹೇಗೆ ರೂಪಿಸ್ಕೋತೀವಿ ಅನ್ನೋದು, ಅಂದರೆ ಅವನು ಹೇಳ್ದ, ಇವನು ಹೇಳ್ದ, ನೀವು ಹೇಳ್ದಂಗೆ ಮತ್ತೊಬ್ಬರು, ಮಗದೊಬ್ಬರು, ಅವ್ರುಗಳನ್ನು ನಾವು ತಲೆಗೆ ಹಾಕ್ಕೊಳ್ದೇನೆ ನಮ್ಮದೇ ಆದಂತಹ ಕೆಲವೊಂದಿಷ್ಟು ಆಲೋಚನೆಗಳು, ನಮ್ಮದೇ ಆದಂತಹ ಒಂದು ದಾರಿಯಲ್ಲಿ ಸಾಗಿದರೆ ಒಂದು ಉತ್ತಮ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ತುಂಬಾ ಆ್ಯಕ್ಚುಲಿ ನನ್ನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದಕ್ಕೆ ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡೋದು, ಸಾಕಷ್ಟು ವಿಚಾರಗಳನ್ನು ನೀವು ನಮ್ಗೆ ಹೇಳ್ಕೊಟ್ರಿ. ಒಬ್ಬ ಕಲಾವಿದನ ಒಂದು ವಿಚಾರ ಇರಬಹುದು, ಜೀವನ ಇರಬಹುದು, ಜೀವನ ತಗೊಂಡಂತಹ ಒಂದು ವಿಧಾನ ಇರ್ಬೋದು, ತೆಗೆದಂತಹ ಒಂದು ನಿರ್ಧಾರಗಳನ್ನು ಇರಬಹುದು. ಸೊ ನಮ್ಮ ಅಂತರಂಗ ಕಾರ್ಯಕ್ರಮ ಇವತ್ತು ಒಂದು ಪರಿಪೂರ್ಣ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚಂದವಾಗಿ ಮಾತಾಡಿದ್ರಿ. ನನ್ನನ್ನು ಕರೆದ್ರಿ ರವಿ ಸರ್. ಅಶ್ವವೇಗ ನ್ಯೂಸ್ ಚಾನಲ್ ಇದರಲ್ಲಿ ನನ್ನ ಕೆಲವೊಂದು ಏನು ಒಳಗಡೆ ಇತ್ತು, ಅಂತರಂಗ ಏನಿತ್ತು, ಅದು ಬಹುಶಃ ನಿಮ್ಮ ಕಾರ್ಯಕ್ರಮದ ಇದಕ್ಕೂ ಎಲ್ಲೋ ಒಂದು ಕಡೆ ಬಹಿರಂಗವಾಯಿತು. ಖಂಡಿತ ಹೀಗೆ ಅವಕಾಶ ಕೊಟ್ರಿ, ಧನ್ಯವಾದ. ಮತ್ತೊಮ್ಮೆ ಅಶ್ವವೇಗ ಈ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಿಮ್ಮ ಅಶೋಕ್ ಹೆಗಡೆ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಅಂತರಂಗ ಕಾರ್ಯಕ್ರಮದಲ್ಲಿ ಅಶೋಕ್ ಹೆಗಡೆ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಾನು ರವಿಕುಮಾರ್.